Okay, welcome. Fifth video. So fifth digital meter, that is digital tongue test. Digital tongue test. ಇದನ್ನು ಆಲ್ರೆಡಿ ನೀವು ನೋಡಿದ್ದೀರಿ. ರೈಟ್ ಫ್ರಮ್ ಫಸ್ಟ್ ಸೆಮಿಸ್ಟ್ರಿಂದ ನಾವು ಇದನ್ನು ಗಮನ ಇಟ್ಕೊಂಡಿದ್ದೀವಿ. ರೈಟ್ ಫ್ರಮ್ ವೈರಿಂಗ್ ಲ್ಯಾಬ್, ಎಲೆಕ್ಟ್ರಿಕಲ್ ವೈರಿಂಗ್ ಲ್ಯಾಬಲ್ಲಿ ಡಿಜಿಟಲ್ ಟಾಂಗ್ ಟೆಸ್ಟ್ ಬಳಕೆ ಮಾಡಿದ್ದೀರಿ. ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಲ್ಯಾಬಲ್ಲಿ ಟಾಂಗ್ ಟೆಸ್ಟ್ ಬಂದಿದೆ. ದೆನ್ ಅಗೇನ್ ಈವನ್ ಮೆಜರ್ಮೆಂಟ್ ಲ್ಯಾಬಲ್ಲಿ ಟಾಂಗ್ ಟೆಸ್ಟನ್ನು ಬಳಕೆ ಮಾಡಿದ್ವಿ ನಾವು. ಸೊ ಸುಮಾರು ಲ್ಯಾಬ್ಗಳಲ್ಲಿ ನಮಗೆ ಟಾಂಗ್ ಟೆಸ್ಟ್ ಪರಿಚಯ ಇದೆ, ನೋಡಿದ್ದೀರಿ ಅಂದ್ಕೊಂಡಿದ್ದೀನಿ. ಸೊ ದಟ್ಸ್ ಒಂದು ಕ್ಲ್ಯಾಂಪ್ ಇರುತ್ತೆ, ಮಲ್ಟಿಮೀಟ್ರ್ ಮತ್ತು ಟಾಂಗ್ ಟೆಸ್ಟ್ ಎರಡೂ ಏನು ಡಿಫ್ರೆನ್ಸ್ ಅನ್ನೋದನ್ನು ನಾನು ಹೈಯರ್ ನೆಕ್ಸ್ಟ್ ಫ್ಯೂಚರ್ ಕ್ಲಾಸ್ಗಳಲ್ಲಿ ನಾನು ಹೇಳ್ತೀನಿ, ಸೆಷನ್ಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಟಾಂಗ್ ಟೆಸ್ಟರ್, ಡಿಜಿಟಲ್ ಟಾಂಗ್ ಟೆಸ್ಟರ್ ಅಂತ ನಮಗೆ ಆಲ್ರೆಡಿ ಸೊ ನೋಡಿರುವಂಥ ಒಂದು ಕಾಂಪೋನೆಂಟ್. ಟಾಂಗ್ ಟೆಸ್ಟರ್ ಮೀನ್ಸ್ ಇಟ್ ಕ್ಯಾನ್ ಮೆಷರ್ so much quantities, means so many quantities. AC ಕರೆಂಟ್ ಆಗಿರ್ಬೋದು, AC ವೋಲ್ಟೇಜ್ ಆಗಿರ್ಬೋದು, DC ಕರೆಂಟ್ ಆಗಿರ್ಬೋದು, DC ವೋಲ್ಟೇಜ್ ಆಗಿರ್ಬೋದು, ಸೊ ದೆನ್ ಅಗೇನ್ ಕಂಟಿನ್ಯೂಟಿ ಆಗಿರ್ಬೋದು, ವಿತೌಟ್ ಯೂಸಿಂಗ್ ವಯರ್ಸ್. ವಯರ್ನ ಬಳಕೆ ಮಾಡದೆ ಅಥವಾ ಸರ್ಕ್ಯೂಟ್ನ ಬ್ರೇಕ್ ಮಾಡ್ದೇ ಟಾಂಗ್ ಟೆಸ್ಟರಲ್ಲಿ ವಿ ಹ್ಯಾವ್ ಟು ಮೆಷರ್ ದ ಕ್ವಾಂಟಿಟೀಸ್, ವಿ ಹ್ಯಾವ್ ಟು ಮೆಷರ್ ದ ಕರೆಂಟ್, ವೋಲ್ಟೇಜ್ ಆರ್ ಇವನ್ ಅ ಕಂಟಿನ್ಯೂಟಿ. ಸೊ ದಟ್ಸ್ ಅ ಕಾನ್ಸೆಪ್ಟ್ ಆಫ್ ಟಾಂಗ್ ಟೆಸ್ಟರ್. So tongue tester again, construction is very simple. Digital tongue tester. So construction ನೋಡಬೇಕು, ಬ್ಲಾಕ್ ಡಯಾಗ್ರಾಮ್ is very essential. ಬ್ಲಾಕ್ ಡಯಾಗ್ರಾಮ್ ಬೇಕೇ ಬೇಕು. ಸೊ ಬ್ಲಾಕ್ ಡಯಾಗ್ರಾಮ್ ಹೆಂಗೆ ಬರೆಯೋದು ಟಾಂಗ್ ಟೆಸ್ಟರ್? ಸೊ ಪ್ರತಿಯೊಂದನ್ನು ನಾನು ಈ ಕಡೆಯಿಂದ ಬರಿತಾ ಇದ್ದೆ, ಪ್ರತಿಯೊಂದು ಬ್ಲಾಕ್ ಡಯಾಗ್ರಾಮ್ನ ಈ ಕಡೆಯಿಂದ ಬರೀತಾ ಇದೆ. ಟಾಂಗ್ ಟೆಸ್ಟರ್ಗೆ ಒಂದು ನೆನ್ಪಿಡ್ತಾರೆ, ಈ ಕಡೆಯಿಂದ ಬರೀಬೇಕು. ಸೊ ಅದೊಂದು ವೆರಿ ಇಂಪಾರ್ಟೆಂಟ್. ಸೊ ನಾನು ಈ ಕಡೆಯಿಂದ ಬರೀತೀನಿ. This is conductor. All this is about the block diagram of
ಡಿಜಿಟಲ್ ಟಾಂಗ್ ಟೆಸ್ಟರ್ ನೋಡಿದಿರಿ, ಒಂದು ಕ್ಲ್ಯಾಂಪ್ ಇರುತ್ತೆ ಮುಂದೆ, ಈ ಮೊಸಳೆ ಇರುತ್ತೆ ನೋಡಿ, ಮೊಸಳೆ ಬಾಯಿ ಥರ ನೋಡಿದಿರಿ, ಆ ಥರ ಇರುತ್ತೆ ಟಾಂಗ್ ಟೆಸ್ಟರ್. ಒಂದು ಕ್ಲ್ಯಾಂಪ್ ಇರುತ್ತೆ, ಕ್ಲ್ಯಾಂಪ್ ಆನ್ ಓಪನ್ ಮಾಡ್ಬೋದು ಮತ್ತು ಕ್ಲೋಸ್ ಮಾಡ್ಬೋದು. ಜಸ್ಟ್ ಒಂದು ಸ್ಪ್ರಿಂಗ್ ಇರುತ್ತೆ, ಆ ಸ್ಪ್ರಿಂಗ್ನ ನೀವು ಪ್ರೆಸ್ ಮಾಡಿದ್ರೆ ಸಾಕು, ಅದು ಓಪನ್ ಆಗುತ್ತೆ. ಆ ಓಪನ್ ಆಗಿರೋವಂಥದ್ದಕ್ಕೆ ನೀವು ಅಲ್ಲಿ ಒಂದು ವಯರ್ನ ಪ್ಲೇಸ್ ಮಾಡಿದರೆ ಆ ವಯರಲ್ಲಿ ಕರೆಂಟ್ ಹರಿತಾ ಇರಬೇಕು. ಅಂಥ ವಯರ್ ಏನು ಕಂಡಕ್ಟರ್ ಕಾಣ್ತಾ ಇದೆ ನಿಮಗೆ, ದಿಸ್ ಇಸ್ ವಯರ್. ಆ ವಯರಲ್ಲಿ ಕರೆಂಟ್ ಹರಿತಾ ಇದೆ ಅನ್ಕೊಳ್ಳೋಣ. ಹರಿತಾ ಇರೋಂಥ ಕರೆಂಟ್ ಆ ವಯರನ್ನು ಒಂದು ಕ್ಲ್ಯಾಂಪ್ ಇದೆ, ಏನು ಟಾಂಗ್ ಟೆಸ್ಟರ್ ಕ್ಲ್ಯಾಂಪ್ ಇದೆ, ಆ ಟಾಂಗ್ ಟೆಸ್ಟರ್ ಕ್ಲ್ಯಾಂಪ್ ಒಳಗಡೆ ಹಾಕಬೇಕು. ಹಾಕಿದಾಗ ಏನಾಗುತ್ತೆ ಅನ್ನೋದು ಅಬ್ಸರ್ವ್ ಮಾಡೋಣ. ಆ ಟಾಂಗ್ ಟೆಸ್ಟರ್ ಮುಂದ್ಗಡೆ ಒಂದು ಕ್ಲ್ಯಾಂಪ್ ಇದೆಯಲ್ಲ, ಆ ಕ್ಲ್ಯಾಂಪ್ ಸುತ್ತ ಏನಿರುತ್ತೆ ಅಂದರೆ ಒಂದು ಸೆನ್ಸಾರ್ ಇರುತ್ತೆ. ಇಟ್ಸ್ ಕಾಲ್ಡ್ ಸೆನ್ಸಾರ್. ಸೆನ್ಸಾರ್ ಅಂದರೆ ಏನು, ಹೆಸರಲ್ಲಿ ಸೆನ್ಸ್ ಮಾಡುತ್ತೆ, ಏನು ಅರಿತಾ ಇದೆ ಅದನ್ನು ಸೆನ್ಸ್ ಮಾಡುತ್ತೆ. ಅದಕ್ಕೊಂದು ಹೆಸರು ಕೊಟ್ಟಿದ್ದಾನೆ, ಅದನ್ನೇ ಹಾಲ್ ಸೆನ್ಸಾರ್. ಹಾಲ್ ಸೆನ್ಸಾರ್ ಅಂತ ಕರಿತೀವಿ ನಾವು. ವಾಟ್ ಇಟ್ ಈಸ್ ಮೀನಿಂಗ್, ಹಾಲ್ ಸೆನ್ಸಾರ್ ಅಂತ ಕರಿತೀವಿ, HALL, ಹಾಲ್ ಸೆನ್ಸಾರ್. ಹಾಲ್ ಸೆನ್ಸಾರ್ ಕೆಲಸ ಏನಪ್ಪ ಅಂದರೆ, ಹರಿತಾ ಇರುವಂಥ ಕರೆಂಟ್ ಏನು ಹರಿತಾ ಇದೆ, ಈ ವಯರಲ್ಲಿ ಹರಿತಾ ಇದೆ ಏನು ಕರೆಂಟು, ಆ ಕರೆಂಟನ್ನು ಈ ಹಾಲ್ ಎಲಿಮೆಂಟ್ ಅಥವಾ ಹಾಲ್ ಸೆನ್ಸಾರ್ ಏನಿದೆ ಕರೆಂಟ್ನ ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿ ಹಂಗೆ ಬಿಡಲ್ಲ, ಅದನ್ನು ವೋಲ್ಟೇಜ್ ಆಗಿ ಪರಿವರ್ತನೆ ಮಾಡುತ್ತೆ. ಸೊ ಹಾಲ್ ಎಲಿಮೆಂಟ್ ಸೆನ್ಸ್ ದ ಕರೆಂಟ್ ಆ್ಯಂಡ್ ಪ್ರೊಡ್ಯೂಸ್ ವೋಲ್ಟೇಜ್. ಹಾಲ್ ಎಲಿಮೆಂಟ್ ಸೆನ್ಸ್ ದ ಕರೆಂಟ್ ಆ್ಯಂಡ್ ಪ್ರೊಡ್ಯೂಸ್ ವೋಲ್ಟೇಜ್. ಭಾಳ ಸಿಂಪಲ್. ಇಲ್ಲೇ ನಿಮಗೆ ಸರ್ಕಲ್ ಕಾಣ್ತಾ ಇದೆ, ಇದೊಂದು ಕ್ಲ್ಯಾಂಪ್. ಇದಕ್ಕೆ ಕ್ಲ್ಯಾಂಪ್ ಮೀಟರ್ ಅಂತಲೂ ಕರೀತಾರೆ, ಕ್ಲ್ಯಾಂಪ್ ಅಂತ ಕರಿತೀವಿ. ನೀವು ಟಾಂಗ್ ಟೆಸ್ಟ್ ಮುಂದ್ಗಡೆ ಒಂದು ಕ್ಲ್ಯಾಂಪ್ ಇರುತ್ತೆ ನೋಡಿ, ಒಂಥರ ಜಾ ಇದ್ದಂಗೆ ಇರುತ್ತೆ, ಈ ಥರ ಇರುತ್ತೆ. ಆ ಕ್ಲ್ಯಾಂಪ್ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಜಸ್ಟ್ ಒಂದು ಸ್ಪ್ರಿಂಗ್ ಇರುತ್ತೆ, ಆ ಸ್ಪ್ರಿಂಗ್ನ ನೀವು ಪ್ರೆಸ್ ಮಾಡಿದ್ರೆ ಸಾಕು, ಇಟ್ ಬಿಕಮ್ಸ್ ಓಪನ್. ಆ ಓಪನ್ ಆಗಿರುವಂಥ ಕ್ಲ್ಯಾಂಪ್ ಒಳಗಡೆ ನೀವು ಕಂಡಕ್ಟರ್ನ ಹಾಕಬೇಕು. ಆ ಕಂಡಕ್ಟ್ರಲ್ಲಿ ಕರೆಂಟ್ ಹರಿತಾ ಇರುವಂಥ ಕರೆಂಟನ್ನು ಆ ಕ್ಲ್ಯಾಂಪ್ ಏನಿದೆ ಅದು ಸುತ್ತ ಏನಿರುತ್ತೆ ಅಂದರೆ ಒಂದು ಸೆನ್ಸಾರ್ ಇರುತ್ತೆ. ಆ ಸೆನ್ಸಾರ್ ಏನಂತ ಹೆಸರು ಕರಿತೀವಿ ಅಂದರೆ ಹಾಲ್ ಎಲಿಮೆಂಟ್ ಅಥವಾ ಹಾಲ್ ಸೆನ್ಸಾರ್ ಅಂತ ಕರಿತೀವಿ. ಹಾಲ್ ಎಲಿಮೆಂಟ್ ಅಥವಾ ಹಾಲ್ ಸೆನ್ಸಾರ್ ಅಂತ ಕರಿತೀವಿ. ಆ ಹಾಲ್ ಸೆನ್ಸಾರ್ ಕೆಲಸ ಏನಪ್ಪ ಅಂತಂದರೆ, ಇಟ್ ಸೆನ್ಸ್ ದ ಕರೆಂಟ್ನ ಸೆನ್ಸ್ ಮಾಡುವಂಥ ಒಂದು ಸೆನ್ಸಾರ್, ದಟ್ ಈಸ್ ಕಾಲ್ಡ್ ಹಾಲ್ ಸೆನ್ಸಾರ್. HALL, ಹಾಲ್ ಸೆನ್ಸಾರ್ ಅಂತ ಕರಿತೀವಿ. ಕರೆಂಟನ್ನು ಸೆನ್ಸ್ ಮಾಡುವಂಥ ಒಂದು ಸೆನ್ಸಾರ್, ದಟ್ ಈಸ್ ಕಾಲ್ಡ್ ಹಾಲ್ ಸೆನ್ಸಾರ್. ಅದ್ರ ಸುತ್ತ ಇರುತ್ತೆ. ಹಾಲ್ ಸೆನ್ಸಾರ್ ಏನು ಮಾಡುತ್ತೆ, ಕರೆಂಟನ್ನು ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿರುವಂಥ ಕರೆಂಟ್, ನಾನಾಗಲೇ ಹೇಳಿದ್ದೀನಿ, ಟಾಂಗ್ ಟೆಸ್ಟರ್ ಏನು ಮೆಷರ್ ಮಾಡುತ್ತೆ ಅಂದರೆ ಕರೆಂಟ್ ಮೆಷರ್ ಮಾಡುತ್ತೆ, ವೋಲ್ಟೇಜ್ ಮೆಷರ್ ಮಾಡುತ್ತೆ. ಇಟ್ ಈಸ್ AC ಕರೆಂಟ್ ಆಗಿರ್ಬೋದು, DC ಕರೆಂಟ್ ಆಗಿರ್ಬೋದು, AC ವೋಲ್ಟೇಜ್ ಆಗಿರ್ಬೋದು, DC ವೋಲ್ಟೇಜ್ ಆಗಿರ್ಬೋದು. ಟಾಂಗ್ ಟೆಸ್ಟರ್ ಕೆಲಸ ಅಷ್ಟೇ. ಮಲ್ಟಿಮೀಟರ್ ಇದ್ದಂಗೆ, ಮಲ್ಟಿಮೀಟ್ರಲ್ಲಿ ವಯರ್ನ ಬಳಕೆ ಮಾಡ್ತೀವಿ. ಇಲ್ಲಿ ಯಾವುದೇ ವಯರ್ ಇಲ್ಲದೇ ನಾವು ಟಾಂಗ್ ಟೆಸ್ಟರಲ್ಲಿ ಡೈರೆಕ್ಟಾಗಿ ಈ ಕ್ಲ್ಯಾಂಪ್ನ ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಲೈವ್ ವಯರ್ ಒಳಗಡೆ ಹಾಕಿ ನಾವು ಅದನ್ನು ವಿ ಹ್ಯಾವ್ ಟು ಮೆಷರ್ ದ ಕ್ವಾಂಟಿಟೀಸ್. ದಟ್ಸ್ ಓನ್ಲಿ ದ ಡಿಫ್ರೆನ್ಸ್. ಇಲ್ಲಿ ಟಾಂಗ್ ಟೆಸ್ಟರಲ್ಲಿ ಒಂದು ಸುತ್ತ ಒಂದು ಕ್ಲ್ಯಾಂಪ್ ಇರುತ್ತೆ. ಆ ಕ್ಲ್ಯಾಂಪ್ ಓಪನ್ ಆಗಿ ಅದರೊಳಗಡೆ ನಾವು ಹರಿತಾ ಇರೋಂಥ ಒಂದು ಕರೆಂಟ್ ಕ್ಯಾರಿ ಮಾಡ್ತಾ ಇರೋಂಥ ಒಂದು ಕಂಡಕ್ಟರ್ನ ಅದರೊಳಗಡೆ ಹಾಕಿ, ಅದ್ರ ಸುತ್ತ ಕ್ಲ್ಯಾಂಪ್ ಸುತ್ತ ಏನಿರುತ್ತೆ ಅಂದರೆ ಒಂದು ಸೆನ್ಸಾರ್ ಇರುತ್ತೆ. ಆ ಸೆನ್ಸಾರ್ಗೆ ಹಾಲ್ ಸೆನ್ಸಾರ್ ಅಂತ ಕರಿತೀವಿ. ಆ ಹಾಲ್ ಸೆನ್ಸಾರ್ ಏನು ಮಾಡುತ್ತೆ ಅಂದರೆ ಕರೆಂಟ್ನ ಸೆನ್ಸ್ ಮಾಡುತ್ತೆ. ಸೆನ್ಸ್ ಆಗಿರೋವಂಥ ಕರೆಂಟ್, ಹಾಲ್ ಎಲಿಮೆಂಟ್ ಏನು ಸೆನ್ಸ್ ಮಾಡ್ತು ಕರೆಂಟ್ನ, ಅದು ಹಂಗೆ ಬಿಡಲ್ಲ. ಆ ಕರೆಂಟನ್ನು ವೋಲ್ಟೇಜ್ ಆಗಿ ಪರಿವರ್ತನೆ ಮಾಡುತ್ತೆ. ಹಾಲ್ ಎಲಿಮೆಂಟ್ ಸೆನ್ಸ್ ಕರೆಂಟ್ ಆ್ಯಂಡ್ ಪ್ರೊಡ್ಯೂಸ್ ವೋಲ್ಟೇಜ್. ಯಾಕೆಂದರೆ ನಮಗೆ ಗೊತ್ತಿದೆ ಫಾರ್ಮುಲಾ, V = IR. ಆರ್ ಮರ್ತ್ಬಿಡಿ. ವೋಲ್ಟೇಜು ಕರೆಂಟು ಪ್ರಪೋರ್ಷನಲ್ ಆಗಿರುತ್ತೆ. ನೋಡಿ, ಕರೆಂಟ್ನ ಸೆನ್ಸ್ ಮಾಡಿ ವೋಲ್ಟೇಜ್ನ ಪ್ರಪೋರ್ಷನಲ್ ಕೊಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಟ್ಸ್ ಅ ಸಿಂಪಲ್ ರೀಸನ್, ನೆನ್ಪಿಟ್ಕೊಳ್ಳಿ. ಸೊ ಹಾಲ್ ಎಲಿಮೆಂಟ್ ಸೆನ್ಸ್ ಕರೆಂಟ್, ಹಾಲ್ ಎಲಿಮೆಂಟ್ ಸೆನ್ಸ್ ಕರೆಂಟ್ ಆ್ಯಂಡ್ ಪ್ರೊಡ್ಯೂಸ್ ವೋಲ್ಟೇಜ್. ಹಾಲ್ ಎಲಿಮೆಂಟ್ ಸೆನ್ಸ್ ಕರೆಂಟ್ ಆ್ಯಂಡ್ ಪ್ರೊಡ್ಯೂಸ್ ವೋಲ್ಟೇಜ್. ಭಾಳ ಸಿಂಪಲ್. ಟಾಂಗ್ ಟೆಸ್ಟ್ ನೋಡಿದ್ದೀವಿ ನಾವು. ಮುಂದ್ಗಡೆ ಒಂದು ಕ್ಲ್ಯಾಂಪ್ ಇರುತ್ತೆ. ಆ ಕ್ಲ್ಯಾಂಪ್ ಓಪನ್ ಆಗಬೇಕು ಅಂದರೆ ಒಂದು ಸ್ಪ್ರಿಂಗ್ ಇರುತ್ತೆ. ಆ ಸ್ಪ್ರಿಂಗ್ನ ಪ್ರೆಸ್ ಮಾಡ್ತೀವಿ, ಓಪನ್ ಆಗುತ್ತೆ. ಓಪನ್ ಆಗಿರೋದ್ರೊಳಗಡೆ ಕಂಡಕ್ಟರ್ನ ಹಾಕಬೇಕು. ಕಂಡಕ್ಟರಲ್ಲಿ ಕರೆಂಟ್ ಹರಿತಾ ಇರಬೇಕು. ಆ ಕ್ಲ್ಯಾಂಪ್ ಸುತ್ತ ಏನು ಮಾಡಿರ್ತಾರೆ ಅಂದರೆ ಒಂದು ಸೆನ್ಸಾರ್ನ ಪ್ಲೇಸ್ ಮಾಡಿರ್ತಾರೆ. ಆ ಸೆನ್ಸಾರ್ಗೆ ನಾವು ಹಾಲ್ ಸೆನ್ಸಾರ್ ಅಥವಾ ಹಾಲ್ ಎಲಿಮೆಂಟ್ ಅಂತ ಕರಿತೀವಿ. ಆ ಹಾಲ್ ಸೆನ್ಸಾರ್ ಕೆಲಸ ಏನಪ್ಪ ಅಂದರೆ ಹರಿತಾ ಇರೋವಂಥ ಕರೆಂಟ್ ಏನು ಹರಿತಾ ಇದೆ, ಆ ಹರಿತಾ ಇರೋವಂಥ ಕರೆಂಟ್ನ ಸೆನ್ಸ್ ಮಾಡುತ್ತೆ. ಕರೆಂಟಾಗೇ ಇಡಲ್ಲ, ಅದನ್ನು ವೋಲ್ಟೇಜ್ ಆಗಿ ಬದಲಾವಣೆ ಮಾಡುತ್ತೆ. ಬಟ್ ಬಂದಿರೋವಂಥ ವೋಲ್ಟೇಜ್ ಇಟ್ ಈಸ್ ಅನ್ಬ್ಯಾಲೆನ್ಸ್, ಅಂದರೆ ಬ್ಯಾಲೆನ್ಸ್ ಆಗಿರಲ್ಲ, ಫ್ಲಕ್ಚುಯೇಷನ್ಸ್ಗಳಿರ್ತವೆ ಅಥವಾ ಡಿಸೈರ್ಡ್ ವೋಲ್ಟೇಜ್ಗಿಂತ ಜಾಸ್ತಿ ಇರುತ್ತೆ. ಅಂಥ ವೋಲ್ಟೇಜ್ನ ಬಳಕೆ ಮಾಡಿದರೆ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಸುಟ್ಟೋಗ್ತವೆ. ಅದನ್ನು ಅನ್ಬ್ಯಾಲೆನ್ಸ್ ವೋಲ್ಟೇಜ್ ಅಂತ ಕರಿತೀವಿ. ಅಂಥ ಅನ್ಬ್ಯಾಲೆನ್ಸ್ ವೋಲ್ಟೇಜ್ನ ಕಾಂಪನ್ಸೇಟ್ ಮಾಡಬೇಕು ಅಂದರೆ ಬ್ಯಾಲೆನ್ಸ್ ಮಾಡಬೇಕು. ನೋಡಿ, ಈಗ ಬಂದಿರುತ್ತಲ್ಲ ವೋಲ್ಟೇಜ್, ಕನ್ಫ್ಯೂಸ್ ಆಗ್ಬಿಡ್ರಿ. ಹಾಲ್ ಎಲಿಮೆಂಟ್ ಕರೆಂಟ್ನ ಸೆನ್ಸ್ ಮಾಡ್ತು, ವೋಲ್ಟೇಜ್ ಆಗಿ ಪರಿವರ್ತನೆ ಮಾಡ್ತು.
ಬಟ್ ಬಂದಿರೋಂಥ ವೋಲ್ಟೇಜ್ ಇಟ್ ಈಸ್ ನಾಟ್ ಬ್ಯಾಲೆನ್ಸ್ಡ್ ಅಲ್ಲ, ಅನ್ಬ್ಯಾಲೆನ್ಸ್ ಆಗಿರುತ್ತೆ. ಅಂದರೆ ಇಟ್ ಬಿಕಮ್ಸ್ ಹೈಯರ್ ವೋಲ್ಟೇಜ್ ಆಗಿರ್ಬೋದು, ಫ್ಲಕ್ಚುಯೇಷನ್ಸ್ ಕೂಡ ಆಗಿರ್ಬೋದು. ಅಂಥ ವೋಲ್ಟೇಜನ್ನ ಮುಂದಕ್ಕೆ ಕಳ್ಸೋಕ್ಕಾಗಲ್ಲ, ಸುಟ್ಟೋಗ್ತವೆ. ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಒಂದು ಕಾಂಪನ್ಸೇಟಿಂಗ್ ಸರ್ಕ್ಯೂಟ್ ತಗೊಂತೀವಿ. ಇದು ಹೇಳೋಕ್ಕೆ ನಿಮಗೆ ಕಷ್ಟ ಆಗ್ಬೋದು, ದೊಡ್ಡ ಹೆಸರು ಅನ್ಬ್ಯಾಲೆನ್ಸ್ ವೋಲ್ಟೇಜ್ ಕಾಂಪನ್ಸೇಟಿಂಗ್ ಸರ್ಕ್ಯೂಟ್. ಏನು ಸರ್ ಇದು ಅನ್ಬ್ಯಾಲೆನ್ಸ್ ವೋಲ್ಟೇಜ್ನೇ ಮತ್ತೆ ಅದನ್ನ ಮಾಡುತ್ತಾ? ಇಲ್ಲಿ ಇದೆ ನೋಡಿ, 3ನೇ ವರ್ಡ್ ನೋಡಿ, ಕಾಂಪನ್ಸೇಟಿಂಗ್. ಹೆಸರಲ್ಲಿ ಅನ್ಬ್ಯಾಲೆನ್ಸ್ ವೋಲ್ಟೇಜ್ನ ಕಾಂಪನ್ಸೇಟ್ ಮಾಡುತ್ತೆ, ಅಂದರೆ ಬ್ಯಾಲೆನ್ಸ್ ಆಗಿ ಪರಿವರ್ತನೆ ಮಾಡುತ್ತೆ. ಅದಕ್ಕೆ ಹೆಸರು ಇಟ್ಕೊಂಡಿದ್ದಾರೆ ಅನ್ಬ್ಯಾಲೆನ್ಸ್ ವೋಲ್ಟೇಜ್ ಕಾಂಪನ್ಸೇಟಿಂಗ್ ಸರ್ಕ್ಯೂಟ್. ಕಂಡಕ್ಟರ್ ಇದೆ, ಕರೆಂಟ್ ಹರಿತಾ ಇದೆ, ಸುತ್ತ ಆಲ್ ಸೆನ್ಸಾರ್ ಇದೆ. ಆಲ್ ಸೆನ್ಸಾರ್ ಕರೆಂಟ್ನ ಸೆನ್ಸ್ ಮಾಡಿ ವೋಲ್ಟೇಜ್ ಆಗಿ ಪರಿವರ್ತನೆ ಮಾಡ್ತು. ಬಟ್ ಬಂದಿರುವಂಥ ವೋಲ್ಟೇಜ್ ಇಟ್ ಈಸ್ ಅನ್ಬ್ಯಾಲೆನ್ಸ್, ಅಂದರೆ ಫ್ಲಕ್ಚುಯೇಷನ್ಸ್ ಇರೋವಂಥದ್ದು, ವೋಲ್ಟೇಜ್ ಜಾಸ್ತಿ ಇರೋವಂಥದ್ದು. ಅಂಥ ವೋಲ್ಟೇಜ್ನ ಮುಂದಕ್ಕೆ ಕಳಿಸಿದರೆ ಸುಟ್ಟೋಗುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಕಂಪನ್ಸೇಟ್ ಮಾಡಬೇಕು. ಅದಕ್ಕೆ ಏನು ತೊಗೋತೀವಿ? ಒಂದು ಸರ್ಕ್ಯೂಟ್ ತೊಗೋಬೇಕು. ದಟ್ ಈಸ್ ಕಾಲ್ಡ್ ಅನ್ಬ್ಯಾಲೆನ್ಸ್ ವೋಲ್ಟೇಜ್ ಕಾಂಪನ್ಸೇಟಿಂಗ್ ಸರ್ಕ್ಯೂಟ್. ಅನ್ಬ್ಯಾಲೆನ್ಸ್ ವೋಲ್ಟೇಜ್ ಕಾಂಪನ್ಸೇಟಿಂಗ್ ಸರ್ಕ್ಯೂಟ್ ವೆರಿ 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 ಇಂಪಾರ್ಟೆಂಟ್ ಸರ್ಕ್ಯೂಟ್ ಅದು. ಅನ್ಬ್ಯಾಲೆನ್ಸ್ ವೋಲ್ಟೇಜ್ ಕಾಂಪನ್ಸೇಟಿಂಗ್ ಸರ್ಕ್ಯೂಟ್. ನೌ ದ ವೋಲ್ಟೇಜ್ ಈಸ್ ಬ್ಯಾಲೆನ್ಸ್ಡ್. ಈಗ ವೋಲ್ಟೇಜ್ ಏನಾಯಿತು? ಬ್ಯಾಲೆನ್ಸ್ಡ್ ಆಗಿದೆ. ಬಟ್ ಬಂದಿರುವಂಥ ವೋಲ್ಟೇಜ್ ಏನು ಬ್ಯಾಲೆನ್ಸ್ಡ್ ಆಗಿದೆ, ಇಟ್ ಬಿಕಮ್ಸ್ ಎ ಪುವರ್ ಕ್ವಾಲಿಟಿ ಸಿಗ್ನಲ್ಸ್. ನಾನು ಹೇಳಿದೆ, ಪ್ರತಿಯೊಂದು ಬರುವಂಥ ಎಲ್ಲ ಇನ್ಪುಟ್ ಸಿಗ್ನಲ್ಸ್ಗಳು ಸ್ಟ್ರೆಂತ್ ಭಾಳ ಕಮ್ಮಿ ಇರುತ್ತೆ. ವೋಲ್ಟೇಜ್ ಜಾಸ್ತಿ ಇರೋದನ್ನ ಕಮ್ಮಿ ಮಾಡಿದ್ವಿ ಕರೆಕ್ಟ್, ಬಟ್ ಸಿಗ್ನಲ್ ಸ್ಟ್ರೆಂತ್ ಇದೆಲ್ಲ ಅದು ಯಾವಾಗಲೂ ಪುವರ್ ಆಗಿರುತ್ತೆ. ಕ್ವಾಲಿಟಿ ಆಫ್ ದ ಸಿಗ್ನಲ್ ಇಸ್ ವೆರಿ 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 ಪುವರ್. ಅದನ್ನು ಬೂಸ್ಟ್ ಮಾಡಬೇಕು. ಅಗೇನ್ ಬ್ಯಾಲೆನ್ಸ್ಡ್ ವೋಲ್ಟೇಜ್ ಇಸ್ ಗಿವನ್ ಟು ದ ಆಂಪ್ಲಿಫೈರಿಗೆ ಕೊಡ್ತೀವಿ. ಆಂಪ್ಲಿಫೈಯರ್ ಏನು ಮಾಡ್ತು? ಆಂಪ್ಲಿಫೈ ಮಾಡ್ತು, ಬೂಸ್ಟ್ ಮಾಡ್ತು, ಸಿಗ್ನಲ್ ಏನಾಯಿತು? ಬೂಸ್ಟ್ ಆಯಿತು. ಓಕೆ, ಈಗ ನೋಡಿ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಕ್ಲ್ಯಾಂಪ್ ಇರುತ್ತೆ, ಕ್ಲ್ಯಾಂಪ್ ಓಪನ್ ಮಾಡಬೇಕು ಅಂದರೆ ಒಂದು ಸ್ಪ್ರಿಂಗ್ ಇರುತ್ತೆ. ಸ್ಪ್ರಿಂಗ್ನ ಪ್ರೆಸ್ ಮಾಡ್ತೀರಿ, ಕ್ಲ್ಯಾಂಪ್ ಓಪನ್ ಆಗುತ್ತೆ. ಅದ್ರ ಒಳಗಡೆ ಕಂಡಕ್ಟರ್ನ ಕಳಿಸ್ತೀರಿ. ಕಂಡಕ್ಟ್ರಲ್ಲಿ ಕರೆಂಟ್ ಹರಿತಾ ಇದೆ. ಆ ಕ್ಲ್ಯಾಂಪ್ ಏನಿದೆ, ಈ ಕ್ಲ್ಯಾಂಪ್ ಸುತ್ತ ಏನಿರುತ್ತೆ ಅಂದರೆ ಒಂದು ಸೆನ್ಸಾರ್ ಇರುತ್ತೆ. ಆ ಸೆನ್ಸಾರೇ ಆಲ್ ಸೆನ್ಸಾರ್ ಅಂತ ಕರಿತೀವಿ, ಆಲ್ ಎಲಿಮೆಂಟ್ ಅಂತ ಕರಿತೀವಿ. ಅದರ ಕೆಲಸ ಏನಪ್ಪ ಅಂದರೆ ಈ ಕಂಡಕ್ಟ್ರಲ್ಲಿ ಹರಿತಾ ಇರುವಂಥ ಕರೆಂಟನ್ನು ಸೆನ್ಸ್ ಮಾಡುತ್ತೆ. ಈ ಕಂಡಕ್ಟ್ರಲ್ಲಿ ಹರಿತಾ ಇರುವಂಥ ಕರೆಂಟ್ನ ಸೆನ್ಸ್ ಮಾಡುತ್ತೆ. ಹರಿತಾ ಇರೋಂಥ ಕರೆಂಟ್ನ ಈ ಆಲ್ ಸೆನ್ಸಾರ್ ಸೆನ್ಸ್ ಮಾಡಿ ಕರೆಂಟಾಗೇ ಇಡಲ್ಲ. ಇಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ವೋಲ್ಟೇಜ್. ಪ್ರಪೋರ್ಷನಲ್ ಆಗಿ ವೋಲ್ಟೇಜನ್ನು ಕೊಡುತ್ತೆ. ಬಟ್ ಬಂದಿರೋಂಥ ವೋಲ್ಟೇಜ್ ಇಟ್ ಈಸ್ ಅನ್ಬ್ಯಾಲೆನ್ಸ್ಡ್, ಫ್ಲಕ್ಚುಯೇಟೆಡ್. ಹೈಯರ್ ವೋಲ್ಟೇಜ್ ಜಾಸ್ತಿ ಇರ್ಬೋದು, ಫ್ಲಕ್ಚುಯೇಟ್ ಆಗಿರ್ಬೋದು, ಅಥವಾ ಅನ್ಬ್ಯಾಲೆನ್ಸ್ ಆಗಿರ್ಬೋದು. ಇದನ್ನು ಕಾಂಪನ್ಸೇಟ್ ಮಾಡಬೇಕು. ಕಾಂಪನ್ಸೇಟ್ ಮಾಡೋಕ್ಕೆ ಒಂದು ಸರ್ಕ್ಯೂಟ್ನ ಬಳಕೆ ಮಾಡಿದ್ವಿ. ದಟ್ ಈಸ್ ಕಾಲ್ಡ್ ಅನ್ಬ್ಯಾಲೆನ್ಸ್ ವೋಲ್ಟೇಜ್ ಕಾಂಪನ್ಸೇಟಿಂಗ್ ಸರ್ಕ್ಯೂಟ್. ಅನ್ಬ್ಯಾಲೆನ್ಸ್ ವೋಲ್ಟೇಜ್ ಕಾಂಪನ್ಸೇಟಿಂಗ್ ಸರ್ಕ್ಯೂಟ್. ಅನ್ಬ್ಯಾಲೆನ್ಸ್ ವೋಲ್ಟೇಜ್ ಕಾಂಪನ್ಸೇಟಿಂಗ್ ಸರ್ಕ್ಯೂಟ್. ನಾವು ಮುಂಚೆನೇ ಹೇಳ್ದಂಗೆ ಇನ್ಪುಟ್ ವೋಲ್ಟೇಜ್ ಆಗಲಿ, ಇನ್ಪುಟ್ ಸಿಗ್ನಲ್ಸ್ಗಳಾಗಲಿ, ಇನ್ಪುಟ್ ಕರೆಂಟ್ ಆಗಿರಲಿ, ಅದರ ಸಿಗ್ನಲ್ ಭಾಳನೇ ಕಮ್ಮಿ ಇರುತ್ತೆ. ಅದರ ಸ್ಟ್ರೆಂತನ್ನು ಬೂಸ್ಟ್ ಮಾಡಲೇಬೇಕು, ಅದರ ಸಿಗ್ನಲ್ನ ಬೂಸ್ಟ್ ಮಾಡಲೇಬೇಕು. ಆಂಪ್ಲಿಫೈಯರಿಗೆ ಕೊಡ್ತೀವಿ. ಬ್ಯಾಲೆನ್ಸ್ಡ್ ವೋಲ್ಟೇಜ್ ಏನು ಬಂತು, ಆ ಬ್ಯಾಲೆನ್ಸ್ಡ್ ವೋಲ್ಟೇಜ್ನ ಆಂಪ್ಲಿಫೈಯರ್ ಕೊಟ್ಟು ಸಿಗ್ನಲ್ನ ಸ್ಟ್ರೆಂತ್ ಮಾಡ್ತೀವಿ. ಈಗ ಬರ್ತೀವಿ ಟಾಂಗ್ ಟೆಸ್ಟರ್ ಅಂದರೆ ನಾನು ಆಗಲೇ ಹೇಳಿದೆ. ಏನು ಮೆಜರ್ ಮಾಡುತ್ತೆ ಟಾಂಗ್ ಟೆಸ್ಟರು? ಕರೆಂಟು ಮತ್ತು ವೋಲ್ಟೇಜ್. ಇಫ್ ಇಟ್ ಈಸ್ ಎ ಸಿ ಕರೆಂಟ್ ಆಗಿರ್ಬೋದು, ಅದು ಇಫ್ ಇಟ್ ಈಸ್ ಡಿ ಸಿ ಕರೆಂಟ್ ಆಗಿರ್ಬೋದು, ಇಫ್ ಇಟ್ ಈಸ್ ಎ ಸಿ ವೋಲ್ಟೇಜ್ ಆಗಿರ್ಬೋದು, ಇಫ್ ಇಟ್ ಈಸ್ ಡಿ ಸಿ ವೋಲ್ಟೇಜ್ ಆಗಿರ್ಬೋದು. ಕರೆಂಟು, ವೋಲ್ಟೇಜ್ ಎರಡನ್ನ 100% ನಿಮ್ಮ ಟಾಂಗ್ ಟೆಸ್ಟರ್ ಮೆಜರ್ ಮಾಡುತ್ತೆ. ನಾನೀಗ ಒಂದೊಂದೇ ಕೇಸ್ ತಗೊಂತೀನಿ. ಫಸ್ಟ್, ಇಫ್ ಇಟ್ ಈಸ್ ಎ ಸಿ, ಎ ಸಿ ಕರೆಂಟನ್ನು ತಗೊಂತಾ ಇದ್ದೀನಿ. ವೋಲ್ಟೇಜ್ ಅನ್ನು ತಗೊಳ್ಳಿ, ಕರೆಂಟ್ ಆಗೋದು. ನಾನು ಈಗ ಕರೆಂಟ್ ತಗೊಂತೀನಿ. ಇಫ್ ಇಟ್ ಈಸ್ ಎ ಸಿ ಕರೆಂಟ್ನ ಮೆಜರ್ ಮಾಡಬೇಕು ಅಂತಂದರೆ ಟಾಂಗ್ ಟೆಸ್ಟ್ರಲ್ಲಿ ಈ ಕರೆಂಟ್ ಎ ಸಿ ಆಗಿದೆ ಅಂತ ಕಾಣೋಣ. ಈ ಕರೆಂಟ್ ಏನು ಹರಿತಾ ಇದೆಯಲ್ಲ, ದಿಸ್ ಈಸ್ ಎ ಸಿ ಕರೆಂಟ್. ಎ ಸಿ ಸರ್ಕ್ಯೂಟ್ ಕನೆಕ್ಟ್ ಮಾಡಿದ್ದೀವಿ. ಇಲ್ಲಿ ಎ ಸಿ ಕರೆಂಟ್ ಹರಿತಾ ಇದೆ. ಎ ಸಿ ಕರೆಂಟ್ ಎಷ್ಟು ಮೆಜರ್ ಮಾಡೋಣ. ಇಫ್ ಇಟ್ ಈಸ್ ಎ ಸಿ ಕರೆಂಟ್ ಆಗಿದ್ದರೆ ಅದನ್ನು ನೆಕ್ಸ್ಟ್ ಎಲ್ಲಿ ಕೊಡಬೇಕು? ರೆಕ್ಟಿಫೈಯರಿಗೆ ಕೊಡಬೇಕು. ಯಾಕೆ? ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನಾವಿಲ್ಲಿ ಬಳಕೆ ಮಾಡಿರೋ ಎಲ್ಲ ಇಕ್ವಿಪ್ಮೆಂಟ್ಸ್ಗಳು ಎಲೆಕ್ಟ್ರಾನಿಕ್ಸ್. ನಾವಿಲ್ಲಿ ಬಳಕೆ ಮಾಡಿರೋ ಎಲ್ಲ ಇಕ್ವಿಪ್ಮೆಂಟ್ಗಳು, ಐಟಮ್ಗಳು, ಮೆಟೀರಿಯಲ್ಸ್ಗಳು ಎಲ್ಲ ಎಲೆಕ್ಟ್ರಾನಿಕ್ಸ್ಗಳು ಆಪರೇಟ್ ಆಗುವಂಥ ವೋಲ್ಟೇಜ್ ಯಾವುದು ಅಂದರೆ ಅದು ಡಿ ಸಿ. ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಎ ಸಿ ವೋಲ್ಟೇಜ್ಗೆ ಆಪರೇಟ್ ಆಗಲ್ಲ, ಡಿ ಸಿ ವೋಲ್ಟೇಜ್ಗೆ ಆಪರೇಟ್ ಆಗೋದು, ಡಿ ಸಿ ಕ್ವಾಂಟಿಟೀಸ್ಗೆ ಮೆಜರ್ ಮಾಡೋದು, ಡಿ ಸಿ ಕ್ವಾಂಟಿಟೀಸ್ಗೆ ಆಪರೇಟ್ ಆಗೋದು. ಇಲ್ಲಿರೋ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿಗೂ ನಾವು ಡಿ ಸಿ ಕೊಡಲೇಬೇಕು. ಎ ಸಿ ಕೊಡ್ತಾ ಇದೀವಿ ಅಂದರೆ ಏನಾಗುತ್ತೆ? ಅಬ್ವಿಯಸ್ಲಿ ಸುಟ್ಟೋಗುತ್ತೆ. ಸುಟ್ಟೋಗಬಾರ್ದು ಅಂದರೆ ಅದನ್ನೇನು ಮಾಡಬೇಕು?
ಅಗೇನ್ ಇಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಡಿ ಸಿ ಕನ್ವರ್ಟ್ ಮಾಡಬೇಕಲ್ಲ, ಎ ಸಿನ ಡಿ ಸಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನು ಬೇಕು? ರೆಕ್ಟಿಫೈರ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳೋದು ನಿಮ್ಮ ಮೊಬೈಲ್ ಬ್ಯಾಟ್ರಿ ಇದೆಯಲ್ಲ, ಮೊಬೈಲ್ ಬ್ಯಾಟ್ರಿ ಇಟ್ ಈಸ್ ಎ ಡಿ ಸಿ ಬ್ಯಾಟ್ರಿ, 3.75 ವೋಲ್ಟ್ಸ್ ಡಿ ಸಿ ಸಪ್ಲೈ. ಬಟ್ ನೀವು ಚಾರ್ಜ್ ಹೋದ್ಮೇಲೆ ಅದನ್ನು ಚಾರ್ಜಿಗೆ ಹಾಕ್ತಿರಲ್ಲ, ಯಾವ ಸಪ್ಲೈ ಅದು? ಎ ಸಿ ಸಪ್ಲೈಗೆ ಹಾಕ್ತೀರಿ. ಬಟ್ ಎ ಸಿ ಸಪ್ಲೈ ಚಾರ್ಜ್ ಆಗ್ತಿದ್ರಿ, ಬ್ಯಾಟ್ರಿ ಯೂಸ್ ಆಗ್ತಿರೋದು ಡಿ ಸಿ. ಹೆಂಗೆ ಇದು ಎ ಸಿ ಸಪ್ಲೈನ ಡಿ ಸಿ ಸಪ್ಲೈಗೆ ಬ್ಯಾಟ್ರಿಗೆ ಕೊಡುವಂಥದ್ದು? ಸುಟ್ಟೋಗುತ್ತಲ್ವಾ? ಇಲ್ಲ. ಸೊ ಆ ಚಾರ್ಜರಲ್ಲಿ ರೆಕ್ಟಿಫೈಯರ್ನ ಕನೆಕ್ಟ್ ಮಾಡಿರ್ತಾನೆ. ಅಂದರೆ ಡಯೋಡ್ಸ್ಗಳನ್ನ ನೀವು ಬ್ರಿಡ್ಜ್ ರೆಕ್ಟಿಫೈರ್ ಕೇಳಿರ್ತೀರಿ, ಹಾಫ್ ವೇವ್ ರೆಕ್ಟಿಫೈರ್ ಕೇಳಿರ್ತೀರಿ, ಫುಲ್ ವೇವ್ ರೆಕ್ಟಿಫೈರ್ ಕೇಳಿರ್ತೀರಿ. ಅಂತ ರೆಕ್ಟಿಫೈಯರ್ ಸರ್ಕ್ಯೂಟ್ನ ಬಳಕೆ ಮಾಡಿಕೊಂಡು ಎ ಸಿನ ಡಿ ಸಿ ಆಗಿ ಪರಿವರ್ತನೆ ಮಾಡ್ತಾರೆ. ಆ ಡಿ ಸಿ ಸಪ್ಲೈ ಸೀದಾ ಎಲ್ಲಿ ಹೋಗುತ್ತೆ? ನಿಮ್ಮ ಮೊಬೈಲ್ ಬ್ಯಾಟ್ರಿಗೆ ಹೋಗುತ್ತೆ, 3.75 ವೋಲ್ಟ್ಸ್ ಚಾರ್ಜಿಂಗ್ ಆಗುತ್ತೆ. ಸೇಮ್ ಕಾನ್ಸೆಪ್ಟ್. ಈಗ ನಾನು ಎ ಸಿ ಕರೆಂಟ್ನ ಮೆಷರ್ ಮಾಡ್ತೀನಿ ಅಂತಂದರೆ ನಾನು ಎ ಸಿ ಕರೆಂಟ್ನೇ ಕಳ್ಸಂಗಿಲ್ಲ, ಮುಂದಕ್ಕೆ ಎ ಸಿನೇ ಕಳ್ಸಂಗಿಲ್ಲ, ಸುಟ್ಟು ಹೋಗುತ್ತೆ. ಆ ಎ ಸಿನ ಡಿ ಸಿ ಕನ್ವರ್ಟ್ ಮಾಡಲೇಬೇಕು. ನೋಡಿ, ಇಫ್ ಇಟ್ ಈಸ್ ಎ ಸಿ ಇಟ್ ಈಸ್ ಗಿವನ್ ಟು ದ ರೆಕ್ಟಿಫೈಯರ್. ರೆಕ್ಟಿಫೈಯರ್ ಕೆಲಸ ಏನು? ಎ ಸಿ ತಗೊಳುತ್ತೆ, ಡಿ ಸಿ ಕನ್ವರ್ಷನ್ ಮಾಡುತ್ತೆ. ರೆಕ್ಟಿಫೈಯರ್ ಕೆಲಸ ಏನು? ಎ ಸಿ ಇನ್ಪುಟ್ ತಗೊಂಡ್ರೆ ಡಿ ಸಿ ಔಟ್ಪುಟ್ ಕೊಡುತ್ತೆ. ನೋಡಿ, ಬಂದಿರುವಂಥ ರೆಕ್ಟಿಫೈಯರ್ ಎ ಸಿ ತಗೊಂತು, ಡಿ ಸಿ ಆಚೆ ಕೊಡ್ತು. ಆ ಡಿ ಸಿ ಸೀದಾ ಇಲ್ಲಿ ಹೋಗುತ್ತೆ, ಎ ಡಿ ಸಿಗೆ ಹೋಗುತ್ತೆ. ಯಾಕೆಂದ್ರೆ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತಿರೋದು ಡಿಜಿಟಲ್ ಡಿಸ್ಪ್ಲೇ, ಹೌದಾ? ಡಿಸ್ಪ್ಲೇ ಮಾಡ್ತಿರೋದು ಯಾವುದರಲ್ಲಿ? ಡಿಜಿಟಲ್. ಅನಲಾಗ್ ಅಲ್ಲ. ಅನಲಾಗ್ ಆದರೆ ಪಾಯಿಂಟರ್ ಬರ್ತಾ ಇತ್ತು. ಇಲ್ಲಿ ನಾವು ಪಾಯಿಂಟರ್ ತಗೊಂತ ಇಲ್ಲ, ಡೈರೆಕ್ಟಾಗಿ ಅದೇ ಡಿಸ್ಪ್ಲೇ. ಟಾಂಗ್ ಟೆಸ್ಟರಲ್ಲಿ ಪಾಯಿಂಟರ್ ಬರುತ್ತಾ? ಇಲ್ಲ. ಸೊ ಟಾಂಗ್ ಟೆಸ್ಟಲ್ಲಿ ಡೈರೆಕ್ಟಾಗಿ ಡಿಸ್ಪ್ಲೇ ಮಾಡುತ್ತೆ. ಸೊ ಡಿಸ್ಪ್ಲೇ ಆಗಬೇಕು ಅಂತಂದರೆ ಅದು ಡಿಜಿಟಲ್ ಆಗಿ ಮಾರ್ಪಡಬೇಕು, ಡಿಜಿಟಲ್ ಆಗಿ ಕನ್ವರ್ಷನ್ ಆಗಬೇಕು. ಸೊ ಅಲ್ಲಿಗೆ ಎ ಡಿ ಸಿ ತೊಗೊಂಡ್ವಿ. ಎ ಡಿ ಸಿ ಏನು ಮಾಡ್ತು? ಸೊ ಡಿಜಿಟಲ್ ಸಿಗ್ನಲ್ ಆಗಿ ಮಾರ್ಪಡಿಸ್ತು, ಕನ್ವರ್ಷನ್ ಮಾಡ್ತು. ಆ ಡಿಜಿಟಲ್ ಸೀದಾ ಎಲ್ಲಿಗೆ ಹೋಗುತ್ತೆ? ಎಲ್ ಸಿ ಡಿ ಡಿಸ್ಪ್ಲೇ ಹೋಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಇದು ಎ ಸಿ ಆದರೆ. ಇಫ್ ಇಟ್ ಈಸ್ ಎ ಸಿ ಕರೆಂಟ್ ಆಗಿದೆ, ಅರ್ಥ ಹೇಳಿದ್ದು. ಓಕೆ, ನೆಕ್ಸ್ಟ್, ಇಫ್ ಇಟ್ ಈಸ್ ಡಿ ಸಿ ಕರೆಂಟ್. ಸಪೋಸ್ ಅದು ಡಿ ಸಿ ಕರೆಂಟ್ ಆಗಿತ್ತು ಅನ್ಕೊಳ್ಳೋಣ. ಇಫ್ ಇಟ್ ಈಸ್ ಡಿ ಸಿ ಕರೆಂಟ್ ಆಗಿದ್ರೆ ಇಲ್ಲ, ಸಮಸ್ಯೆನೇ ಇಲ್ಲ, ನಮ್ಗೆ ರೆಕ್ಟಿಫೈರ್ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಡಿ ಸಿನ ಮತ್ತೆ ಡಿ ಸಿ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡಿ ಸಿ ಆಗಿರೋದ್ರೆ ಡೈರೆಕ್ಟಾಗಿ ಎ ಡಿ ಸಿ ಕೊಟ್ಬಿಟ್ರೆ ಆಯ್ತು. ನೋಡಿ ಇಲ್ಲಿ, ಸೊ ಆಲ್ ಎಲಿಮೆಂಟ್ ಇದೆ, ಡಿ ಸಿ ಕರೆಂಟ್ ಹರಿತಾ ಇದೆ. ಆಲ್ ಎಲಿಮೆಂಟ್ ಕರೆಂಟ್ನ ಸೆನ್ಸ್ ಮಾಡ್ತು, ವೋಲ್ಟೇಜ್ ಆಗಿ ಪರಿವರ್ತನೆ ಮಾಡ್ತು. ಬಟ್ ಬಂದಿರೋಂಥ ವೋಲ್ಟೇಜ್ ಇಟ್ ಈಸ್ ಅನ್ಬ್ಯಾಲೆನ್ಸ್ಡ್, ಫ್ಲಕ್ಚುಯೇಟೆಡ್, ಹೈಯರ್ ವೋಲ್ಟೇಜ್. ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಅಂದ್ರೆ ಒಂದು ಕಾಂಪನ್ಸೇಟಿಂಗ್ ಸರ್ಕ್ಯೂಟ್ ಬೇಕು. ಕಾಂಪನ್ಸೇಷನ್ ಹೆಸರಲ್ಲೇ ನೋಡಿ. ವಾಟ್ ಈಸ್ ಮೀನ್ ಬೈ ಕಾಂಪನ್ಸೇಷನ್? ಈಗ ಫ್ಲಡ್ ಆಯಿತು, ಕಾಂಪನ್ಸೇಷನ್ ಕೊಡ್ತಾರೆ, ಅಂದರೆ ಪರಿಹಾರ ಮಾಡಬೇಕು. ನಾವು ಅನ್ಬ್ಯಾಲೆನ್ಸ್ ಇರೋದನ್ನ ನಾವು ಮುಂದಕ್ಕೆ ಅನ್ಬ್ಯಾಲೆನ್ಸೇ ಕಳ್ಸಂಗಿಲ್ಲ, ಅದನ್ನು ಕಾಂಪನ್ಸೇಟ್ ಮಾಡಬೇಕು. ಅದಕ್ಕೆ ಅನ್ಬ್ಯಾಲೆನ್ಸ್ ವೋಲ್ಟೇಜ್ ಕಾಂಪನ್ಸೇಟಿಂಗ್ ಸರ್ಕ್ಯೂಟ್ಸ್ಗಳು ಬರ್ತವೆ. ಅವನ್ನ ಯೂಸ್ ಮಾಡಿಕೊಂಡು ಬ್ಯಾಲೆನ್ಸ್ ವೋಲ್ಟೇಜ್ ತೆಗಿತಾರೆ. ಆ ಬ್ಯಾಲೆನ್ಸ್ಡ್ ವೋಲ್ಟೇಜ್ ಗೊತ್ತಿದೆ ನಿಮಗೆ. ಇನ್ಪುಟ್ ವೋಲ್ಟೇಜ್ ಯಾವಾಗಲೂ ಏನಾಗಿರುತ್ತೆ? ಸಿಗ್ನಲ್ಲು ಪುವರ್ ಕ್ವಾಲಿಟಿ ಇರುತ್ತೆ. ಅದನ್ನು ಸ್ಟ್ರೆಂತ್ ಮಾಡಬೇಕು, ಬೂಸ್ಟ್ ಮಾಡಬೇಕು ಅಂದರೆ ಆಂಪ್ಲಿಫಿಕೇಶನ್ ಮಾಡಬೇಕು, ಆಂಪ್ಲಿಫೈರ್ ಮಾಡ್ತಾರೆ. ನೆಕ್ಸ್ಟ್, ಈಗ ನೀವು ಕೇಸ್ ಹೇಳಬೇಕು. ಇಫ್ ಇಟ್ ಈಸ್ ಎ ಸಿ ಆಗಿದ್ರೆ ನಾನು ಹೇಳಿದೆ. ಈಗ ಇಫ್ ಇಟ್ ಈಸ್ ಡಿ ಸಿ ಕರೆಂಟ್ ಆಗಿದ್ರೆ, ಇದನ್ನು ನಮ್ಗೆ ಅವಶ್ಯಕತೆ ಏನಿಲ್ಲ. ರೆಕ್ಟಿಫೈರ್ ಇಸ್ ನಾಟ್ ಎಸೆನ್ಷಿಯಲ್. ನಾನು ಅದಕ್ಕೆ ಏನು ಮಾಡ್ಬಿಟ್ಟಿದ್ದೀನಿ ನೋಡಿ, ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಬರ್ತೀನಿ. ಆಂಪ್ಲಿಫೈಯರ್ ಔಟ್ಪುಟ್ನ ಡೈರೆಕ್ಟಾಗಿ ಎಲ್ಲಿ ಕೊಡ್ತಾ ಇದ್ದೀನಿ? ನಾನು ಎ ಡಿ ಸಿ ಕೊಡ್ತಾ ಇದ್ದೀನಿ. ಯಾಕೆಂದರೆ ಡಿ ಸಿಗೆ ಪರಿವರ್ತನೆ ಮಾಡಬೇಕು ಅಂದರೆ ಮತ್ತೆ ಡಿ ಸಿಯಿಂದ ಡಿ ಸಿ ಕೊಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆಲ್ರೆಡಿ ಡಿ ಸಿಯಿಂದ ಬಂದಿರೋದು ಹರಿತಾ ಇರೋದೇ ಡಿ ಸಿ ಕರೆಂಟು. ಡೈರೆಕ್ಟಾಗಿ ಡಿ ಸಿನ ಏನು ಮಾಡೋಣ? ಎ ಡಿ ಸಿ ಕೊಟ್ಬಿಡೋಣ. ಮತ್ತೆ ಅದನ್ನು ಡಿ ಸಿ ಕನ್ವರ್ಷನ್ ಮಾಡೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಬಂದಿರೋದೇ ಡಿ ಸಿ. ಡೈರೆಕ್ಟಾಗಿ ಡಿ ಸಿನ ಏನು ಮಾಡೋಣ? ಎ ಡಿ ಸಿ ಕೊಡೋಣ. ಯು ಶುಡ್ ಕನ್ವರ್ಟ್ ಇಟ್ ಇಂಟು ಡಿಜಿಟಲ್ ಸಿಗ್ನಲ್. ಕನ್ಫ್ಯೂಸ್ ಆಗ್ಬಿಡ್ರಿ. ರೆಕ್ಟಿಫೈರ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಎ ಸಿ ಇಂಟು ಡಿ ಸಿ. ಎ ಡಿ ಸಿ ಈಸ್ ಯೂಸ್ಡ್ ಟು ಕನ್ವರ್ಟ್ ಅನಲಾಗ್ ಟು ಡಿಜಿಟಲ್ ಸಿಗ್ನಲ್ಸ್. ನೋಡಿ, ಇಲ್ಲಿಂದ ಬಂದಿರೋದೆಲ್ಲ ಅನಲಾಗ್ ಸಿಗ್ನಲ್ಸ್ಗಳು. ನೀವು ಪಾಯಿಂಟರ್ನ ಬಳಕೆ ಮಾಡಿದರೆ ಇದು ಅವಶ್ಯಕತೆ ಇರಲಿಲ್ಲ, ಹೌದಾ? ಬಟ್ ಟಾಂಗ್ ಟೆಸ್ಟರಲ್ಲಿ ಪಾಯಿಂಟರ್ ಬರೋಲ್ಲ. ಟಾಂಗ್ ಟೆಸ್ಟರಲ್ಲಿ ಬರುವಂಥದ್ದೇನು? ಡಿಜಿಟಲ್ ಡಿಸ್ಪ್ಲೇ. ಸೊ ಡಿಜಿಟಲ್ ಡಿಸ್ಪ್ಲೇ ಅಂತಂದರೆ ಔಟ್ಪುಟ್ ಏನಾಗಿರಬೇಕು? ಡಿಜಿಟಲ್ ಸಿಗ್ನಲ್ಸೇ ಆಗಿರಬೇಕು. ಸೊ ಅಲ್ಲಿಗೆ ಎ ಡಿ ಸಿನ ಬಳಕೆ ಮಾಡ್ಕೊಂಡು, ಇಫ್ ಇಟ್ ಈಸ್ ಎ ಸಿ ಆಗಿರಲಿ, ಇಫ್ ಇಟ್ ಈಸ್ ಡಿ ಸಿ ಆಗಿರಲಿ, ಫೈನಲಿ ಎ ಡಿ ಸಿ ಕೊಡಲೇಬೇಕು. ಸೊ ಎ ಡಿ ಸಿ ಮುಖಾಂತರ ಡಿಸ್ಪ್ಲೇಗೆ ಹೋಗುತ್ತೆ. ಎ ಡಿ ಸಿ ಡಿಜಿಟಲ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಎಲ್ ಸಿ ಡಿ ಡಿಸ್ಪ್ಲೇ ಕೊಡುತ್ತೆ. ನೆನ್ಪಿಟ್ಕೊಳ್ಳಿ, ಇಫ್ ಇಟ್ ಈಸ್ ಎ ಸಿ ಆದರೆ ರೆಕ್ಟಿಫೈರ್ ಬೇಕು, ಇಫ್ ಇಟ್ ಈಸ್ ಡಿ ಸಿ ಆದರೆ ರೆಕ್ಟಿಫೈರ್ ಬೇಡ, ಡೈರೆಕ್ಟಾಗಿ ಎ ಡಿ ಸಿ ಕೊಟ್ಬಿಟ್ರೆ ಮುಗಿದು. ದಿಸ್ ಇಸ್ ಅಬೌಟ್ ಸಿಂಪಲ್ ಟಾಂಗ್ ಟೆಸ್ಟ್. ಬಟ್ ಎ ಸಿ ಆಗಿದ್ರೆ ನೀವು ಪ್ರಶ್ನೆ ಬರ್ಬೋದು, ನಿಮ್ಮ ಮೈಂಡು ಬರ್ಬೋದು, ಸರಿ ಎ ಸಿ ಆಗಿ ಡಿ ಸಿ ಆಗಿ ಡಿ ಸಿಗೆ ಕನ್ವರ್ಟ್ ಆದರೆ ಔಟ್ಪುಟ್ ಡಿ ಸಿಲೇ ತೋರಿಸುತ್ತಲ್ಲ? ಹೌದು, ಡಿ ಸಿ ಏನು ತೋರಿಸಿರುತ್ತೆ ಅದು ಪ್ರಪೋರ್ಷನಲ್ ಆಗಿ ಎ ಸಿ ನಿಮ್ಮ ಡಿಸ್ಪ್ಲೇಯಲ್ಲಿ ಬಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ 230 ಅಂತ ಅನ್ಕೊಂಡ್ರೆ ಇದು ಡಿ ಸಿ ಅಂತ ಅದು ಅನ್ಕೊಂಡಿರುತ್ತೆ, ಡಿ ಸಿ ಅಂತ. ಸೊ ಇದು ತೊಗೊಂಡಿರುತ್ತೆ ಡಿ ಸಿ ಅಂತಾನೆ. ಬಟ್ 230 ವೋಲ್ಟ್ಸ್ ಇಟ್ ಈಸ್ ಎ ಸಿ ಸಪ್ಲೈ, ಪ್ರಪೋರ್ಷನಲ್ ಆಗಿ ಬಂದಿರುತ್ತೆ. ಡಿ ಸಿ ಸಪ್ಲೈಯೇ ಬಂದಿದ್ರು, ಡಿ ಸಿ ಪ್ರಪೋರ್ಷನಲ್ ಆಗಿ ಬಂದಿರುತ್ತೆ. ದಟ್ಸ್ ದ ಕಾನ್ಸೆಪ್ಟ್, ರೈಟ್? ಸೊ
ನೆನ್ಪಿಟ್ಕೊಳ್ಳಿ, ಇಲ್ಲಿ ಮೇಜರ್ ಟಾಂಗ್ ಟೆಸ್ಟ್ರಲ್ಲಿ ಬರುವಂಥದ್ದು ಒಂದು ಕ್ಲ್ಯಾಂಪ್ ನೋಡಿದ್ದೀರಿ ನೀವು. ಆ ಕ್ಲ್ಯಾಂಪ್ ಮುಂದೆ ಏನು ಕ್ಲ್ಯಾಂಪ್ ಇರುತ್ತೆ, ಆ ಕ್ಲ್ಯಾಂಪಿಗೆ ನೀವು ಓಪನ್ ಮಾಡಬೇಕು. ಒಂದು ಸ್ಪ್ರಿಂಗ್ ಇರುತ್ತೆ, ಸ್ಪ್ರಿಂಗ್ನ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಒಳಗಡೆ ಕಂಡಕ್ಟರ್ನ ಹಾಕಿ ಆ ಕಂಡಕ್ಟ್ರಲ್ಲಿ ಕರೆಂಟ್ ಹರಿತಾ ಇರುತ್ತೆ. ಆ ಕರೆಂಟ್ನ ಒಂದು ಸೆನ್ಸಾರ್ ಪ್ಲೇಸ್ ಮಾಡ್ತಾರೆ ಇಲ್ಲಿ. ಆ ಕ್ಲ್ಯಾಂಪ್ ಏನಿದೆಯಲ್ಲ, ಆ ಕ್ಲ್ಯಾಂಪ್ ಸುತ್ತ ಒಂದು ಸೆನ್ಸಾರ್ ಇರುತ್ತೆ. ಆ ಸೆನ್ಸಾರ್ಗೆ ಆಲ್ ಸೆನ್ಸಾರ್ ಅಂತ ಕರೀತಾರೆ, HALL ಆಲ್ ಸೆನ್ಸಾರ್ ಅಂತ ಕರೀತಾರೆ. ಆ ಆಲ್ ಸೆನ್ಸಾರ್ನ ಸುತ್ತ ಇರುತ್ತೆ. ಆಲ್ ಸೆನ್ಸಾರ್ ಕೆಲಸ ಏನಪ್ಪ ಅಂದರೆ ಕರೆಂಟನ್ನು ಸೆನ್ಸ್ ಮಾಡಿ ವೋಲ್ಟೇಜ್ ಆಗಿ ಪರಿವರ್ತನೆ ಮಾಡೋದು, ಕರೆಂಟ್ನ ಸೆನ್ಸ್ ಮಾಡಿ ವೋಲ್ಟೇಜ್ ಆಗಿ ಕನ್ವರ್ಷನ್ ಮಾಡೋದು, ಪ್ರಪೋರ್ಷನಲ್ ಆಗಿ ವೋಲ್ಟೇಜ್ನ ಪ್ರೊಡ್ಯೂಸ್ ಮಾಡೋಂಥದ್ದು. ಬಟ್ ಬಂದಿರೋಂಥ ವೋಲ್ಟೇಜ್ ಇಟ್ ಈಸ್ ಅನ್ಬ್ಯಾಲೆನ್ಸ್ಡ್. ಸೊ ಇಟ್ ಈಸ್ ನಾಟ್ ಎ ಬ್ಯಾಲೆನ್ಸ್ಡ್ ವೋಲ್ಟೇಜ್ ಆರ್ ಎ ಪ್ಯೂರ್ ಡೈರೆಕ್ಷನಲ್ ವೋಲ್ಟೇಜ್ ಯಾವುದೂ ಇರಲ್ಲ. ಸೊ ಇಟ್ ಬಿಕಮ್ಸ್ ಎ ಅನ್ಬ್ಯಾಲೆನ್ಸ್ಡ್ ವೋಲ್ಟೇಜ್. ಫ್ಲಕ್ಚುಯೇಷನ್ ಇರ್ತವೆ, ವೋಲ್ಟೇಜ್ ಜಾಸ್ತಿ ಇರುತ್ತೆ. ಅದನ್ನೇ ಇಟ್ಕೊಂಡು ನಾವು ಅದನ್ನು ಮಾಡೋಕ್ಕೆ ಬರಲ್ಲ. ಸೊ ನೆಕ್ಸ್ಟ್ ಅದನ್ನು ಕಳ್ಸೋಕ್ಕಾಗಲ್ಲ. ಇಟ್ ಬಿಕಮ್ಸ್ ಡೇಂಜರಸ್ ಟು ದ ನೆಕ್ಸ್ಟ್ ಎಕ್ವಿಪ್ಮೆಂಟ್ಸ್. ಸೊ ಅದನ್ನು ಏನು ಮಾಡಬೇಕು, ಬ್ಯಾಲೆನ್ಸ್ ಮಾಡಲೇಬೇಕು. ಓಕೆ, ಒಂದು ಕಾಂಪನ್ಸೇಟಿಂಗ್ ಸರ್ಕ್ಯೂಟ್ ಬಳಕೆ ಮಾಡ್ತಾರೆ. ಅದನ್ನೇ ನಾವು ಅನ್ಬ್ಯಾಲೆನ್ಸ್ ವೋಲ್ಟೇಜ್ ಕಾಂಪನ್ಸೇಟಿಂಗ್ ಸರ್ಕ್ಯೂಟ್ ಅಂತ ಕರಿತೀವಿ. ಈ ಅನ್ಬ್ಯಾಲೆನ್ಸ್ ವೋಲ್ಟೇಜ್ ಕಾಂಪನ್ಸೇಟಿಂಗ್ ಸರ್ಕ್ಯೂಟ್ ಏನು ಮಾಡುತ್ತೆ ಅಂದರೆ, ಈ ಏನು ಪ್ರೊಪೋರ್ಷನಲ್ ವೋಲ್ಟೇಜ್ ಜನರೇಟ್ ಮಾಡಿತ್ತಲ್ಲ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ನಮ್ಗೆ ಗೊತ್ತು, ಇನ್ಪುಟ್ ಸಿಗ್ನಲ್ ಯಾವಾಗಲೂ ಸಿಗ್ನಲ್ ಸ್ಟ್ರೆಂತ್ ಕಡಿಮೆ ಇರುತ್ತೆ, ಅದನ್ನು ಆ್ಯಂಪ್ಲಿಫಿಕೇಷನ್ ಮಾಡಲೇಬೇಕು. ಸೊ ಆ್ಯಂಪ್ಲಿಫೈಯರ್ನ ಬಳಕೆ ಮಾಡಿಕೊಂಡು ಇನ್ಪುಟ್ ಸಿಗ್ನಲ್ ಏನು ಬಂತು ಅದನ್ನು ಬೂಸ್ಟ್ ಮಾಡ್ತೀವಿ. ಬೂಸ್ಟ್ ಆಗಿರುವಂಥ ಸಿಗ್ನಲ್ನ ನೆಕ್ಸ್ಟ್ ನೀವು ಅರ್ಥ ಮಾಡ್ಕೋಬೇಕು, ಟಾಂಗ್ ಟೆಸ್ಟರ್ ಇಟ್ ಕ್ಯಾನ್ ಮೆಷರ್ ಬೋತ್ AC ಆ್ಯಂಡ್ DC ವೋಲ್ಟೇಜ್, ಬೋತ್ AC ಆ್ಯಂಡ್ DC ಕರೆಂಟ್ನು ಮೆಷರ್ ಮಾಡುತ್ತೆ, ವೋಲ್ಟೇಜ್ನು ಮೆಷರ್ ಮಾಡುತ್ತೆ. ಇಟ್ ಈಸ್ AC ಆಗಿರ್ಬೋದು, DC ಆಗಿರ್ಬೋದು. ಸಪೋಸ್ ನಾನು ಇಲ್ಲಿ ನಿಮ್ಗೆ ಹೇಳಿದೆ, ಆಗಲೇ ಕರೆಂಟ್ ತಗೊಂಡಿದ್ದೆ, ಈಗ ವೋಲ್ಟೇಜ್ ಹೇಳ್ತೀನಿ ನೋಡಿ. ಬೇಕಾ ಸಪೋಸ್ ಇಫ್ ಇಟ್ ಈಸ್ DC ವೋಲ್ಟೇಜ್, ಇಫ್ ಇಟ್ ಈಸ್ DC ವೋಲ್ಟೇಜ್ ಆಗಿದೆ ಅಂದ್ಕೊಂಡು, ಆಯಿತಾ? ಹಾಗೆ ನಿಮ್ಮ ಆಲ್ ಎಲಿಮೆಂಟ್ ಕರೆಂಟ್ನ ಸೆನ್ಸ್ ಮಾಡುತ್ತೋ, ಸೆನ್ಸ್ ಮಾಡೋದನ್ನ ವೋಲ್ಟೇಜ್ ಆಗಿ ಪರಿವರ್ತನೆ ಮಾಡ್ತು. ಆ ವೋಲ್ಟೇಜ್ ಅನ್ಬ್ಯಾಲೆನ್ಸ್ ಆಗಿತ್ತು, ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅನ್ಬ್ಯಾಲೆನ್ಸ್ ವೋಲ್ಟೇಜ್ ಕಾಂಪನ್ಸೇಟಿಂಗ್ ಸರ್ಕ್ಯೂಟ್ ತಗೊಂಡ್ರಿ. ಸಿಗ್ನಲ್ ಸ್ಟ್ರೆಂತ್ನ ಬೂಸ್ಟ್ ಮಾಡೋಕ್ಕೆ ಆಂಪ್ಲಿಫೈರ್ ತಗೊಂಡ್ವಿ. ಇಫ್ ಇಟ್ ಈಸ್ AC, ಫಸ್ಟ್ನೇ ತಗೋಣ. ಇಫ್ ಇಟ್ ಈಸ್ AC ವೋಲ್ಟೇಜ್ ಇದೆ, AC ವೋಲ್ಟೇಜ್ನೇ ಕೊಟ್ಟರೆ ಇದು 100% ಸುಟ್ಟೋಗುತ್ತೆ. ಯಾಕೆಂದರೆ ಇವೆಲ್ಲ ಬಳಕೆ ಮಾಡುತ್ತಿರೋದು ಎಲೆಕ್ಟ್ರಾನಿಕ್ಸ್. ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಗಳು ಆಪರೇಟ್ ಆಗೋದು DC ವೋಲ್ಟೇಜಿಗೆ ಮಾತ್ರ. ಈಗ ಬೆಸ್ಟ್ ಎಕ್ಸಾಂಪಲ್ ಹೇಳಿದೆ, ನಿಮ್ಮ ಮೊಬೈಲ್ ನೀವು ಬಳಕೆ, ನೀವು ಕೈಯಲ್ಲಿ ಇಟ್ಕೊಂಡಿರೋದೇ ಎಕ್ಸಾಂಪಲ್ ತೊಗೊಳ್ಳಿ. ನೀವು ಕೈಯಲ್ಲಿ ಇಟ್ಕೊಂಡಿರೋ ಎಕ್ಸಾಂಪಲ್ಲೇ ತೊಗೊಳ್ಳಿ. ಇಟ್ ಈಸ್ ಎ ಪ್ಯೂರ್ DC ವೋಲ್ಟೇಜ್ ಕಾಂಪೋನೆಂಟ್. ಬಿಕಾಸ್ ಯಾಕೆ ನೀವು ಬಳಕೆ ಮಾಡಿರೋ ಬ್ಯಾಟ್ರಿ ಇಟ್ ಈಸ್ ಎ DC ಸಪ್ಲೈ. ಸೊ ಎಲ್ಲ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಗಳು ಆಪರೇಟ್ ಆಗೋದು DC. ಈಗ ಅಲ್ಲಿ AC ವೋಲ್ಟೇಜ್ ಹರಿತಾ ಇದೆ. ಸೊ AC ವೋಲ್ಟೇಜ್ನ ನೆನ್ಪಿಟ್ಕೊಳ್ಳಿ, AC ವೋಲ್ಟೇಜ್ನ ಹಂಗೆ ಡೈರೆಕ್ಟಾಗಿ ADC ಕೊಟ್ಟರೆ ADC ಸುಟ್ಟೋಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ದಾಟ್ಸ್ AC ವೋಲ್ಟೇಜ್ ಶುಡ್ ಬಿ ಕನ್ವರ್ಟೆಡ್ ಇಂಟು DC ವೋಲ್ಟೇಜ್ ಬೈ ದ ಯೂಸಿಂಗ್ ಆಫ್ ರೆಕ್ಟಿಫೈರ್ಸ್. ರೆಕ್ಟಿಫೈರ್ನ ಬಳಕೆ ಮಾಡಿಕೊಂಡು ACನ DC ಆಗಿ ಪರಿವರ್ತನೆ ಮಾಡೋದು. ದಾಟ್ಸ್ DC ವೋಲ್ಟೇಜ್ ಇಸ್ ಗಿವನ್ ಟು ದ ADC. ಇಟ್ ಶುಡ್ ಕನ್ವರ್ಟೆಡ್ ಇಂಟು ಡಿಜಿಟಲ್ ಸಿಗ್ನಲ್. ದಟ್ ಡಿಜಿಟಲ್ ಸಿಗ್ನಲ್ ಇಸ್ ಡಿಸ್ಪ್ಲೇಡ್ ಇನ್ ಯುವರ್ LCD displays. ಸಪೋಸ್ ಇಫ್ ಇಟ್ ಈಸ್ DC ವೋಲ್ಟೇಜ್ ಆಗಿದೆ ಅಂತ ಅನ್ಕೊಂಡು, ಇಫ್ ಇಟ್ ಈಸ್ DC ವೋಲ್ಟೇಜ್ ಆಗಿದ್ರೆ ಇಲ್ಲಿ ಸಮಸ್ಯೆನೇ ಇಲ್ಲ. ಆಲ್ ಎಲಿಮೆಂಟ್ ಸೆನ್ಸ್ ಮಾಡ್ತು, ಕರೆಂಟ್ನ ಸೆನ್ಸ್ ಮಾಡಿ ವೋಲ್ಟೇಜ್ನ ಪರಿವರ್ತನೆ ಮಾಡ್ತು. ಬಂದಿರೋಂಥ ವೋಲ್ಟೇಜು ಅನ್ಬ್ಯಾಲೆನ್ಸು, ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅನ್ಬ್ಯಾಲೆನ್ಸ್ ವೋಲ್ಟೇಜ್ ಕಾಂಪನ್ಸೇಟಿಂಗ್ ಸರ್ಕ್ಯೂಟ್ ತಗೊಂಡ್ವಿ. ಸಿಗ್ನಲ್ ಸ್ಟ್ರೆಂತ್ನ ಬೂಸ್ಟ್ ಮಾಡೋಕ್ಕೆ ಆಂಪ್ಲಿಫೈರ್ ತಗೊಂಡ್ವಿ. ಇಫ್ ಇಟ್ ಈಸ್ DC ಆಗಿರೋದ್ರಿಂದ ಇದು ನಮ್ಗೆ ಅವಶ್ಯಕ. AC ಆದರೆ ಈ ಕಡೆ ಬರೀತಾರೆ DC ಡೈರೆಕ್ಟ್ ಮತ್ತೆ ನಾವು ರೆಕ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ. DCನೇ ನನಗೆ ಔಟ್ಪುಟ್ ಬೇಕಾಗಿರೋದು, DC ವೋಲ್ಟೇಜೇ ಬೇಕಾಗಿರೋದು. ಮತ್ತೆ DC ಕನ್ವರ್ಷನ್ ಮಾಡೋಕ್ಕಿಲ್ಲ. ಡೈರೆಕ್ಟಾಗಿ DCನ ಏನು ಮಾಡ್ಬೋಣ, ಆಂಪ್ಲಿಫೈರ್ ಔಟ್ಪುಟ್ಟಿಂದ ಡೈರೆಕ್ಟಾಗಿ ಎಲ್ಲಿ ಕೊಟ್ಬಿಡ್ತೀನಿ, ADC ಕೊಡ್ತೀನಿ ನೋಡಿ. ಡೈರೆಕ್ಟಾಗಿ ADC ಕೊಟ್ಟೆ, ಡಿಜಿಟಲ್ ಸಿಗ್ನಲ್ ಆಗಿ ಮಾರ್ಪಡುತ್ತು. ಸೊ ದಟ್ಸ್ ಡಿಜಿಟಲ್ ಸಿಗ್ನಲ್ ಇಸ್ ಗಿವನ್ ಟು ಡಿಜಿಟಲ್. ವೆರಿ ಸಿಂಪಲ್. ಇದನ್ನು ಇಂಗ್ಲೀಷಲ್ಲಿ ಬರೋದು. ಸೊ ಡೈರೆಕ್ಟಾಗಿ ಬರೀರಿ, ದ ಕಂಡಕ್ಟರ್ ಆರ್ ಕ್ಲಾಂಪ್ಡ್. ಕಂಡಕ್ಟರ್ ಏನು ಹರಿತಾ ಇದೆ, ದಟ್ಸ್ ಕಂಡಕ್ಟರ್ ಆರ್ ಕ್ಲಾಂಪ್ ಮಾಡಬೇಕು. ಆಲ್ ಎಲಿಮೆಂಟ್ ಸೆನ್ಸ್ ದ ಕರೆಂಟ್ ಆ್ಯಂಡ್ ಪ್ರೊಡ್ಯೂಸ್ ವೋಲ್ಟೇಜ್. ದ ವೋಲ್ಟೇಜ್ ಈಸ್ ಬ್ಯಾಲೆನ್ಸ್ಡ್ ಬೈ ಯೂಸಿಂಗ್ ಅನ್ಬ್ಯಾಲೆನ್ಸ್ ವೋಲ್ಟೇಜ್ ಕಾಂಪನ್ಸೇಟಿಂಗ್ ಸರ್ಕ್ಯೂಟ್. ದ ಸಿಗ್ನಲ್ ಈಸ್ ಆಂಪ್ಲಿಫೈಡ್ ಬೈ ಯೂಸಿಂಗ್ ಆಂಪ್ಲಿಫೈರ್. ನಾನು ಭಾಳ ಸಿಂಪಲ್ ಇದು ಬರೆಯೋದು, ದಿಸ್ ಟು ದಿಸ್ ಒಂದು ತಲೆ ಹೊಡೆ ಇಟ್ಕೊಂಡ್ಬಿಡಿ, ಮುಗೀತು. ದ ಕಂಡಕ್ಟರ್ಸ್ ಆರ್ ಕ್ಲಾಂಪ್ಡ್. All elements sense current and produce voltage. The voltage is balanced by using unbalanced voltage compensating circuit. The signal is amplified by using amplifier. If it is AC, ಒಂದೊಂದೇ ತಗೊಂತ ಬರಿ. If it is AC, then it is fed to the rectifier. Rectifier converts AC into DC. That DC signal is given to the ADC. ADC will convert analog to digital. That digital signal is displayed in the LCD display. Close. If it is DC,
ಇಫ್ ಇಟ್ ಈಸ್ ಎ ಸಿ ಆಗಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಫ್ ಇಟ್ ಈಸ್ ಡಿ ಸಿ ಆದರೆ ದ ಆಂಪ್ಲಿಫೈಯರ್ ಔಟ್ಪುಟ್ ಈಸ್ ಗಿವನ್ ಟು ದ ADC, ADC will convert analog to digital conversion. That digital signal is displayed in LCD display. ಇಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಅಷ್ಟೇ, ಎ ಸಿಯಿಂದ ಏನಾದರೂ ಬಂದರೆ ಎ ಸಿ ವೋಲ್ಟೇಜ್ ಆಗಲಿ ಎ ಸಿ ಕರೆಂಟ್ ಆಗಲಿ ಮುಂದಕ್ಕೆ ಬಿಡೋಂಗಿಲ್ಲ. ಇಟ್ ಬಿಕಮ್ಸ್ ಡೇಂಜರ್ಸ್ ಟು ದ ನೆಕ್ಸ್ಟ್ ಇಕ್ವಿಪ್ಮೆಂಟ್ಸ್. ಅದನ್ನು ಡಿ ಸಿ ಮಾರ್ಪಡಿಸ್ಬೇಕು ಅಂದರೆ ರೆಕ್ಟಿಫೈ ಮಾಡಬೇಕು. ದಿಸ್ ಇಸ್ ಸಿಂಪಲ್. ಆಯಿತಾ? ಇನ್ನೊಂದು ಸತಿ ಬರೀತೀನಿ, ಸರ್ಕ್ಯೂಟ್ ಎಕ್ಸಾಕ್ಟ್ ಐಡಿಯಾ ಬರುತ್ತೆ. On digital sound test, ಬಹಳ ಸಿಂಪಲ್. ಸೊ ಡಯಾಗ್ರಾಮ್ ಸುಮಾರು ಸತಿ ಹೇಳಿದೆ. ಈ ಕಡೆಯಿಂದ ಬರೀತಾ ಇದ್ವಿ ಯಾವಾಗಲೂ, ಈಗ ಈ ಕಡೆಯಿಂದ ಬರೀಬೇಕು. Amplifier, rectifier, ADC, which is directly given to the LCD. Very simple. Okay. If it is AC, directly amplifier is given to the rectifier. If it is DC, directly given to the AC. Simple. This is conductor. This is all element. This is about the block diagram, digital down tester. This is about the block diagram of down tester. Very simple. There is a conductor, there is a current, there is a clamp, all element, unbalanced voltage compensating circuit, amplifier, then again rectifier, ADC, and finally LCD display. Very simple. ಇಷ್ಟೇ ಎಕ್ಸ್ಪ್ಲೇನ್ ಮಾಡಿ. ದ ಕಂಡಕ್ಟರ್ ಆರ್ ಕ್ಲ್ಯಾಂಪ್ಡ್, ಏನು ಮುಂದೆ ಕ್ಲ್ಯಾಂಪ್ ಇರುತ್ತೆ ಆ ಕ್ಲ್ಯಾಂಪ್ ಒಳಗಡೆ ಒಂದು ಕಂಡಕ್ಟರ್ ಬಿಡಬೇಕು, ಆ ಕಂಡಕ್ಟರಲ್ಲಿ ಕರೆಂಟ್ ಹರಿತಾ ಇರಬೇಕು. ದ ಕಂಡಕ್ಟರ್ ಆರ್ ಕ್ಲ್ಯಾಂಪ್ಡ್ ಆಲ್ ಎಲಿಮೆಂಟ್ ಏನಂತ ಏನು ಕರಿತೀವಿ ಅದು ಸುತ್ತ ಇರುತ್ತೆ, ಸೆನ್ಸಾರ್ ಅಂತ ಕರಿತೀವಿ ಅದನ್ನು. ವಾಟ್ ಎವರ್ ದ ಆಲ್ ಎಲಿಮೆಂಟ್, ಇಟ್ ಈಸ್ ಪ್ಯೂರ್ಲಿ ಎ ಸೆನ್ಸಾರ್, ದಟ್ ಈಸ್ ಕರೆಂಟ್ ಸೆನ್ಸಾರ್. ಆಲ್ ಎಲಿಮೆಂಟ್ ಸೆನ್ಸ್ ದ ಕರೆಂಟ್ ಆ್ಯಂಡ್ ಪ್ರೊಡ್ಯೂಸ್ ವೋಲ್ಟೇಜ್, ಪ್ರಪೋರ್ಷನಲ್ ಆಗಿ ವೋಲ್ಟೇಜ್ ಕೊಡುತ್ತೆ, ಕರೆಂಟ್ ಆಗಿ ಇಟ್ಕೊಳ್ಳಲ್ಲ, ವೋಲ್ಟೇಜ್ ಆಗಿ ಮಾರ್ಪಡುತ್ತೆ. All element
sense the current and produce voltage. All element sense the current and produce voltage. But ಬಂದಿರುವಂಥ voltage it is unbalanced. ಅದನ್ನು ಕಾಂಪನ್ಸೇಟ್ ಮಾಡಬೇಕು. ಅದಕ್ಕೆ ಕಾಂಪನ್ಸೇಟಿಂಗ್ ಸರ್ಕ್ಯೂಟ್ ಬೇಕು. ದಯವಿಟ್ಟು ಮೂರನೇ ವರ್ಡ್ ನೆನ್ಪಿಡ್ಬೇಕು, ಕಾಂಪನ್ಸೇಟಿಂಗ್. ಅನ್ಬ್ಯಾಲೆನ್ಸ್ ವೋಲ್ಟೇಜ್ ಕಾಂಪನ್ಸೇಟಿಂಗ್ ಸರ್ಕ್ಯೂಟ್. Conductors are clamped. All elements sense the current and produce voltage. This voltage is balanced by using unbalanced voltage compensating circuit. The signal is amplified. ನಾನು ಹೇಳಿದ್ದೀನಿ, ಇನ್ಪುಟ್ ವೋಲ್ಟೇಜ್ ಆಗಲಿ ಕರೆಂಟ್ ಆಗಲಿ ಅದರ ಸ್ಟ್ರೆಂತ್ ಭಾಳ ಕಮ್ಮಿ ಇರುತ್ತೆ. ಅದನ್ನು ಸಿಗ್ನಲ್ ಬೂಸ್ಟ್ ಮಾಡಬೇಕು, ಸ್ಟ್ರೆಂಥನ್ ಮಾಡಬೇಕು ಅಂದರೆ ಆಂಪ್ಲಿಫೈರ್ ಬೇಕೇ ಬೇಕು. ದ ಸಿಗ್ನಲ್ ಇಸ್ ಆಂಪ್ಲಿಫೈಡ್ ಬೈ ಯೂಸಿಂಗ್ ಆಂಪ್ಲಿಫೈರ್. ಸಪೋಸ್ ಈಗ ಹೇಳಬೇಕು, ಇಫ್ ಇಟ್ ಈಸ್ ಎ ಸಿ ಆಗಿದ್ರೆ, ಯಾಕೆಂದರೆ ಟಾಂಗ್ ಟೆಸ್ಟರ್ ಕ್ಯಾನ್ ಮೆಷರ್ ಎ ಸಿ ಆ್ಯಂಡ್ ಡಿ ಸಿ ಕ್ವಾಂಟಿಟೀಸ್, ಐದರ್ ವೋಲ್ಟೇಜ್ ಆಗಲಿ ಕರೆಂಟ್ ಆಗಲಿ. ಎ ಸಿನೂ ಮೆಷರ್ ಮಾಡುತ್ತೆ, ಡಿ ಸಿನೂ ಮೆಷರ್ ಮಾಡುತ್ತೆ. ಒಂದೊಂದು ಹೇಳ್ತವೆ. ಇಫ್ ಇಟ್ ಈಸ್ ಎ ಸಿ, ಇಫ್ ಇಟ್ ಈಸ್ ಎ ಸಿ ದ ಆಂಪ್ಲಿಫೈರ್ ಔಟ್ಪುಟ್ ಈಸ್ ಗಿವನ್ ಟು ದ ರೆಕ್ಟಿಫೈಯರ್. ಎ ಸಿ ಆಗಿದ್ದರೆ ಅದನ್ನು ರೆಕ್ಟಿಫೈರ್ ಕೊಡಬೇಕು. ಯಾಕೆ ಅಂತ ಹೇಳಿದ್ದೀನಿ ನಾನು, ಬಿಕಾಸ್ ರೀಸನ್ ಇಷ್ಟೇ, ಎಲ್ಲ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ಗಳು ಅಥವಾ ಮೆಟೀರಿಯಲ್ಸ್ಗಳು ಅಥವಾ ಡಿವೈಸಸ್ಗಳು ಎಲ್ಲವೂ ಆಪರೇಟ್ ಆಗೋದು ಡಿ ಸಿ ಸಪ್ಲೈಗೆ ಮಾತ್ರ. ಎ ಸಿಗೆ ಕೊಟ್ವಿ ಅಂತಂದರೆ, ಎ ಸಿಯಲ್ಲೇ ರನ್ ಆಯಿತು ಅಂದರೆ ಸುಟ್ಟೋಗುತ್ತೆ. ದಟ್ ಈಸ್ ಅ ರೀಸನ್ ಬಿಹೈಂಡ್ ದಟ್. ಸೊ ಹಂಗಾಗಿ ಎ ಸಿ ಇರೋವಂಥ, ಇಫ್ ಇಟ್ ಈಸ್ ಎ ಸಿ ತಗೊಂಡಿದ್ರೆ ಅದನ್ನು ಡೈರೆಕ್ಟಾಗಿ ರೆಕ್ಟಿಫೈರ್ ಕೊಟ್ಟು ಡಿ ಸಿ ಆಗಿ ಪರಿವರ್ತನೆ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ರೆಕ್ಟಿಫೈರ್ ಕೆಲಸ ಏನಪ್ಪ ಅಂದರೆ ಇಟ್ ಶುಡ್ ಕನ್ವರ್ಟ್ ಎ ಸಿ ಇಂಟು ಡಿ ಸಿ. ಎ ಸಿನ ತಗೊಳುತ್ತೆ, ಡಿ ಸಿ ಆಗಿ ಮಾರ್ಪಡುತ್ತೆ. ಸೊ ರೆಕ್ಟಿಫೈರ್ನ ತೊಗೊಂಡು ಯೂಸ್ ಮಾಡಿಕೊಂಡು ಎ ಸಿನ ಡಿ ಸಿ ಆಗಿ ಪರಿವರ್ತನೆ ಮಾಡಿಕೊಂಡು ನಮಗೆ ಡಿಸ್ಪ್ಲೇ ಆಗಬೇಕಾಗಿರೋದು ಡಿಜಿಟಲಲ್ಲಿ, ನಾಟ್ ಅನಲಾಗಲ್ಲಿ. ಅನಲಾಗ್ ಬೇಡ, ನಮಗೆ ಡಿಜಿಟಲಲ್ಲಿ ಡಿಸ್ಪ್ಲೇ ಆಗಬೇಕು ಅಂದರೆ ಸಿಗ್ನಲ್ ಔಟ್ಪುಟ್ ಏನು ಬಂದಿರಬೇಕು, ಡಿಜಿಟಲ್ಲೇ ಬಂದಿರಬೇಕು. ಹಂಗಾಗಿ ಎ ಡಿ ಸಿ ತಗೊಂಡೆ, ಎ ಡಿ ಸಿ ಏನು ಮಾಡಿತು, ಡಿಜಿಟಲ್ ಆಗಿ ಕನ್ವರ್ಟ್ ಮಾಡಿತು. ಆ ಡಿಜಿಟಲ್ ಸಿಗ್ನಲ್ಸ್ಗಳನ್ನ ಎಲ್ ಸಿ ಡಿ ಡಿಸ್ಪ್ಲೇಲಿ ಡಿಸ್ಪ್ಲೇ ಮಾಡಿ. ಇದು ಕಂಡೀಷನ್. ಇಫ್ ಇಟ್ ಈಸ್ ಡಿ ಸಿ ಆಗಿದ್ದರೆ, ಇದು ಡಿ ಸಿ ಆಗಿದ್ದರೆ ಸಮಸ್ಯೆನೇ ಇಲ್ಲ. ಡೈರೆಕ್ಟಾಗಿ ಆಂಪ್ಲಿಫೈಯರ್ ಔಟ್ಪುಟ್ನ ಏನು ಮಾಡಬೇಕು, ಎ ಡಿ ಸಿ ಕೊಟ್ಬಿಡು. ರೆಕ್ಟಿಫೈರ್ ಬೇಡ, ಅವಶ್ಯಕತೆ ಇಲ್ಲ. ಯಾಕೆಂದರೆ ರೆಕ್ಟಿಫೈರ್ ಬೇಕಾಗಿದ್ದು ಯಾವುದಕ್ಕೆ, ಡಿ ಸಿ ಕನ್ವರ್ಟ್ ಆಗಬೇಕು. ಇಲ್ಲಿ ಬಂದಿರೋದೇ ಡಿ ಸಿ ಬಂದಿರೋದ್ರಿಂದ ಮತ್ತೆ ರೆಕ್ಟಿಫೈರ್ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟಾಗಿ ಡಿ ಸಿನ ಎ ಡಿ ಸಿ ಕೊಡ್ರಿ. ಎ ಡಿ ಸಿ ಇಟ್ ಶುಡ್ ಕನ್ವರ್ಟ್ ಅನಲಾಗ್ ಟು ಡಿಜಿಟಲ್ ಕನ್ವರ್ಷನ್. ದಟ್ ಡಿಜಿಟಲ್ ಸಿಗ್ನಲ್ ಇಸ್ ಡಿಸ್ಪ್ಲೇಡ್ ಇನ್ ಎಲ್ ಸಿ ಡಿ ಡಿಸ್ಪ್ಲೇ. ವೆರಿ ಸಿಂಪಲ್. ಇದನ್ನೇ ಇಂಗ್ಲೀಷಲ್ಲಿ ಹೇಳ್ಬಿಡಿ. The conductors are clamped. All elements sense the current and produce voltage. This voltage is balanced by using unbalanced voltage compensating circuit. The signal is amplified by using amplifier. If it is AC, then it is fed to the rectifier. Rectifier converts AC into DC. That's DC voltage or DC signal is given to the ADC. ADC will convert analog to digital conversion. Then it is displayed in the LCD display. If it is DC ಆಗಿದ್ರೆ amplifier output is directly given to the ADC. ADC will convert analog to digital conversion. Then it is fed to the LCD display. ಮುಗಿತು, ಕ್ಲೋಸ್. ಇನ್ನೊಂದ್ಸತಿ ಹೇಳ್ತೀನಿ, ಫೈನಲ್ ಡೈರೆಕ್ಟಾಗಿ ಹೇಳಿ. The conductors are clamped. All elements sense the current and produce voltage. This voltage is balanced, is amplified by using amplifier. ಒಂದೊಂದು ಕಂಡೀಷನ್ ಹೇಳಿ. If it is AC, the amplifier output is given to the rectifier. Rectifier converts AC into DC. That's DC is given to the ADC. ADC will convert analog to digital signal. That digital signal is displayed in a LCD display. Second condition. If it is DC, amplifier output is directly given to the ADC. ADC will convert analog to digital signal. That digital signal is displayed in a LCD display. Very simple, very simple. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದರೆ ಭಾಳ ಸಿಂಪಲ್ ಆಗಿರುವಂಥ ಬ್ಲಾಕ್ ಡಯಾಗ್ರಾಮ್ ಇದು. ಸೊ ಇಲ್ಲಿ ಕಾಂಪನ್ಸೇಷನ್ ಭಾಳ ಇಂಪಾರ್ಟೆಂಟ್. ಇದೊಂದು ನೆನ್ಪಿಟ್ಕೊಳ್ಳಿ. ಕಾಂಪನ್ಸೇಟಿಂಗ್ ಸರ್ಕ್ಯೂಟ್ ಟಾಂಗ್ ಟೆಸ್ಟರಲ್ಲಿ ನೋಡಿದ್ದೀರಿ. ಟಾಂಗ್ ಟೆಸ್ಟರು ಮುಂದ್ಗಡೆ ಕ್ಲ್ಯಾಂಪ್ ಇರುತ್ತೆ. ಕ್ಲ್ಯಾಂಪ್ ಜಾರ್ಸ್ ಅಂತ ಕರಿತೀವಿ ನಾವು. ಅದು ಓಪನ್ ಆಯಿತು ಅಂದರೆ ಒಳಗಡೆ ಕಂಡಕ್ಟರ್ನ ಹಾಕ್ತೀವಿ. ಒಳಗಡೆ ಸುತ್ತ ಒಂದು ಸೆನ್ಸಾರ್ ಇರುತ್ತೆ. ಆ ಸೆನ್ಸಾರ್ನೇ ಭಾಳ ಇಂಪಾರ್ಟೆಂಟ್. ದಟ್ ಇಸ್ ಕಾಲ್ಡ್ ಹಾಲ್ ಸೆನ್ಸಾರ್ ಅಂತ ಕರಿತೀವಿ. ಕರೆಂಟ್ನ ಸೆನ್ಸ್ ಮಾಡಿ ವೋಲ್ಟೇಜ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಕರೆಂಟ್ ತಗೊಂಡು ವೋಲ್ಟೇಜ್ ಆಗಿ ಮಾರ್ಪಡಿಸುತ್ತೆ. ಆ ವೋಲ್ಟೇಜ್ ಏನು ಬಂದಿರುತ್ತೆ ಅದು ಬ್ಯಾಲೆನ್ಸ್ ಆಗಿರೋಲ್ಲ. ಅದನ್ನು ಕಾಂಪನ್ಸೇಷನ್ ಮಾಡಬೇಕು. ಅದಕ್ಕೆ ಅನ್ಬ್ಯಾಲೆನ್ಸ್ ವೋಲ್ಟೇಜ್ ಕಾಂಪನ್ಸೇಟಿಂಗ್ ಸರ್ಕ್ಯೂಟ್ ಅಂತ ತಗೊಂತೀವಿ. ಗೊತ್ತೈತೆ ನಿಮಗೆ. ಇನ್ಪುಟ್ ಯಾವಾಗಲೂ ಸಿಗ್ನಲ್ಗಳು ಸ್ಟ್ರೆಂತ್ ಕಮ್ಮಿ ಇರುತ್ತೆ. ಅದನ್ನು ಆಂಪ್ಲಿಫೈ ಮಾಡಲೇಬೇಕು, ಬೂಸ್ಟ್ ಮಾಡಲೇಬೇಕು. ಆಂಪ್ಲಿಫೈಯರ್ ತಗೊಂತೀವಿ. ಒಂದೊಂದೇ ಕಂಡೀಷನ್ ತಗೊಂಡು ಟಾಂಗ್ ಟೆಸ್ಟರ್ ಕೆಲಸ ಇಷ್ಟೇ. ಎ ಸಿನೂ ಮೆಷರ್ ಮಾಡುತ್ತೆ, ಡಿ ಸಿನೂ ಮೆಷರ್ ಮಾಡುತ್ತೆ. ಎ ಸಿ ಕ್ವಾಂಟಿಟಿನೂ ಮೆಷರ್ ಮಾಡುತ್ತೆ, ಡಿ ಸಿ ಕ್ವಾಂಟಿಟಿನೂ ಮೆಷರ್ ಮಾಡುತ್ತೆ.
ಒಂದೊಂದೇ ಎಕ್ಸ್ಪ್ಲೇನ್ ಮಾಡಿ. ಇಫ್ ಇಟ್ ಈಸ್ ಎ ಸಿ ಆಗಿದ್ದರೆ, ಇದು ಎ ಸಿ ಆಗಿದ್ರೆ ಏನಾಗುತ್ತೆ, ಎ ಸಿನೇ ಡೈರೆಕ್ಟಾಗಿ ಮುಂದಕ್ಕೆ ಕಳಿಸೋಕ್ಕಾಗಲ್ಲ. ಇಫ್ ಇಟ್ ಈಸ್ ಎ ಸಿ ಆದರೆ ಅದು ನಾವು ಡೈರೆಕ್ಟಾಗಿ ಎ ಸಿ ಆಗಿ ಮುಂದಕ್ಕೆ ಕಳಿಸಲ್ಲ. ಗೊತ್ತಾಯ್ತು ನಮಗೆ 230 volts ಏನು ಪ್ರಾಬ್ಲಮ್, ಎಷ್ಟು ಡೇಂಜರ್ ಅನ್ನೋದು. ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ತಡ್ಕೊಳಲ್ಲ, ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ಗಳು ಎ ಸಿ ಸಪ್ಲೈನ ತಡ್ಕೊಳಲ್ಲ. ಅದನ್ನು ಡಿ ಸಿ ಮಾರ್ಪಡಿಸಲೇಬೇಕು, ಡಿ ಸಿ ಕನ್ವರ್ಟ್ ಆಗಲೇಬೇಕು. ಅದಕ್ಕೋಸ್ಕರ ಏನು ಮಾಡ್ತೀವಿ, ರೆಕ್ಟಿಫೈಯರ್ಸ್ನ ಬಳಕೆ ಮಾಡಿಕೊಂಡು ಎ ಸಿ ಇರೋದನ್ನ ಡಿ ಸಿಗೆ ಕನ್ವರ್ಟ್ ಮಾಡಿಕೊಂಡು ಆ ಡಿ ಸಿ ಸಿಗ್ನಲ್ ಏನು ಬಂದಿರುತ್ತೆ ಅದನ್ನು ಡಿಜಿಟಲ್ ಸಿಗ್ನಲ್ ಆಗಿ ಮಾರ್ಪಡಿಸ್ಬೇಕು. ಯಾಕೆಂದರೆ ಫೈನಲ್ ಔಟ್ಪುಟ್ಟು ನನಗೆ ಡಿಸ್ಪ್ಲೇ ಆಗಬೇಕಾಗಿರೋದು ಡಿಜಿಟಲ್ ಫಾರ್ಮಲ್ಲಿ. ಯಾಕೆಂದರೆ ನಾನು ಡಿಜಿಟಲ್ ಮೀಟ್ರ್ ಅಂತ ತಗೊಂಡ್ಮೇಲೆ 6ನೇ ಚಾಪ್ಟರ್ ಡಿಜಿಟಲ್ ಮೀಟ್ರ್ ಅಂದಮೇಲೆ ನಾನು ಡಿಸ್ಪ್ಲೇ ಮಾಡಬೇಕಾಗಿರೋದು ಡಿಜಿಟಲ್ ಫಾರ್ಮಲ್ಲೇ. ಸೊ ಹಂಗಾಗಿ ಎ ಡಿ ಸಿನ ಬಳಕೆ ಮಾಡಿಕೊಂಡು ಅನಲಾಗ್ ಇದ್ದಿದ್ದನ್ನ ಡಿಜಿಟಲ್ ಆಗಿ ಕನ್ವರ್ಷನ್ ಮಾಡಿಕೊಂಡು ಆ ಡಿಜಿಟಲ್ ಫಾರ್ಮನ್ನು ನಾವು ಡಿಸ್ಪ್ಲೇ ಮಾಡ್ತಾ ಬರ್ತೀವಿ. ಭಾಳ ಸಿಂಪಲ್, ಅರ್ಥ ಮಾಡ್ಕೊತ ಹೋಗ್ರಿ, ಭಾಳ ಇಂಪಾರ್ಟೆಂಟ್ ಇಲ್ಲಿ. ಆಂಪ್ಲಿಫೈಯರ್ ವೆರಿ ಎಸೆನ್ಷಿಯಲ್. ದೆನ್ ರೆಕ್ಟಿಫೈಯರ್, ಇಟ್ ಈಸ್ ಓನ್ಲಿ ಯೂಸ್ಡ್ ಫಾರ್ ಎ ಸಿ ಮೆಜರಿಂಗ್ ಕ್ವಾಂಟಿಟಿ. ದೆನ್ ಅಗೇನ್ ಎ ಡಿ ಸಿ ಈಸ್ ರಿಕ್ವೈರ್ಡ್ ಫಾರ್ ಬೋತ್ ಎ ಸಿ ಆ್ಯಂಡ್ ಡಿ ಸಿ. ದೆನ್ ಫೈನಲಿ ಎಲ್ ಸಿ ಡಿ ಡಿಸ್ಪ್ಲೇ. ಸಪೋಸ್ ಇಫ್ ಇಟ್ ಇಸ್ ಡಿ ಸಿ ಆಗಿದ್ದರೆ ನಮ್ಗೆ ರೆಕ್ಟಿಫೈಯರ್ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ರೆಕ್ಟಿಫೈಯರ್ ಅವಶ್ಯಕತೆ ಇದ್ದಿದ್ದು ಯಾವಾಗ, ಎ ಸಿ ಇದ್ದಿದ್ದು ಡಿ ಸಿ ಕನ್ವರ್ಷನ್ ಆಗಬೇಕಾಗಿದೆ. ಇಲ್ಲಿ ಬೇಕಾಗಿರೋ ಸಪ್ಲೈನ ನಮಗೆ ಡಿ ಸಿ ಸಿಕ್ಕಿರೋದ್ರಿಂದ ಸೊ ನೋ ನೀಡ್ ಫಾರ್ ರೆಕ್ಟಿಫೈಯರ್ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಆಂಪ್ಲಿಫೈಯರ್ ಔಟ್ಪುಟ್ ಏನಿದೆ, ಈ ಆಂಪ್ಲಿಫೈಯರ್ ಔಟ್ಪುಟ್ನ ಡೈರೆಕ್ಟಾಗಿ ಎ ಡಿ ಸಿ ಕೊಡ್ತೀವಿ. ಎ ಡಿ ಸಿ ಶುಡ್ ಕನ್ವರ್ಟ್ ಅನಲಾಗ್ ಟು ಡಿಜಿಟಲ್ ಸಿಗ್ನಲ್. ದಟ್ ಡಿಜಿಟಲ್ ಸಿಗ್ನಲ್ ಇಸ್ ಡಿಸ್ಪ್ಲೇಡ್ ಇನ್ ಎಲ್ ಸಿ ಡಿ ಡಿಸ್ಪ್ಲೇ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ. ಇಫ್ ಎನಿ ಕ್ವೈರೀಸ್, ಅಥವಾ ಏನಾದರೂ ಅರ್ಥ ಆಗದೆ ಇರೋಂಥದ್ದು ಅದು ಪ್ರಾಬ್ಲಮ್ ಏನಾದರೂ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು 5ನೇ ಡಿಜಿಟಲ್ ಮೀಟರ್. ಸೊ ನೀಟಾಗೆ ಓದಿ, ಭಾಳ ಇಂಪಾರ್ಟೆಂಟ್. ಯಾಕೆ ಇಷ್ಟೂ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಏನೇ ಮಾಡಿದರೂ ಅದಕ್ಕೆ ಮೀನಿಂಗ್ ಇರಬೇಕು, ಪರ್ಫೆಕ್ಷನ್ ಇರಬೇಕು. 5 ಚಾಪ್ಟರ್ ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಕ್ಲಾಸಲ್ಲಿ, ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. 6ನೇ ಚಾಪ್ಟರ್ ಭಾಳ ಮುಖ್ಯ ಆಯಿತು. ಇದು ಮಾಡಬೇಕಿತ್ತು ಆ್ಯಕ್ಚುಲಿ ನಾನು ಕ್ಲಾಸಲ್ಲಿ, ಬಟ್ ಬಿಕಾಸ್ ಆಫ್ ಕೋವಿಡ್ ಬಂತು. ಸೊ ಹಂಗಾಗಿ ಆ ಟೈಮಲ್ಲಿ ಸ್ಟ್ರಕ್ ಆಗೋಯಿತು. ಸೊ ಹಂಗಾಗಿ ನಾನೇ ಡಿಜಿಟಲ್ ಕ್ಲಾಸ್ನ ಬಳಕೆ ಮಾಡಿಕೊಂಡು ಸೊ ನಾನು ಇದನ್ನು ನಿಮಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ದಯವಿಟ್ಟು ವೀಡಿಯೋಸ್ನ ತಾಳ್ಮೆಯಿಂದ ನೋಡಿ. ನೀವೇನು ಫಿಲಮ್ ನೋಡ್ತೀರಿ ಮೊಬೈಲಲ್ಲಿ, ಅಷ್ಟೇ ಕಾನ್ಸಂಟ್ರೇಷನ್, ಅಷ್ಟೇ ಪರ್ಫೆಕ್ಷನ್ ಆಗಿ ದಯವಿಟ್ಟು ವೀಡಿಯೋಸ್ಗಳು ನೋಡಿ. ನಿಮ್ಮ ನಾಳೆಯ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ಸೊ ಆ ಎಕ್ಸಾಮಲ್ಲೂ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ದಯವಿಟ್ಟು 6 ಚಾಪ್ಟರ್ಗಳ್ನ ದಯವಿಟ್ಟು ಓದಿ. ನೋಟ್ಸ್ ನಂತರ ರೆಡಿ ಇದೆ, ನಾನು ಅದನ್ನು ತಲುಪಿಸ್ತೀನಿ ನಿಮಗೆ. ದಯವಿಟ್ಟು ಇಲ್ಲೇನು ವೀಡಿಯೋಸ್ ನಾನು ಏನು ಮಾಡಿದ್ದೀನಿ ದಯವಿಟ್ಟು ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಸೊ ವೆರಿ ಸಿಂಪಲ್, ವೆರಿ ಸಿಂಪಲ್ ಆಗಿರೋ ಒಂದು ಬ್ಲಾಗ್ ಡಯಾಗ್ರಾಮ್ಸ್ಗಳು ಅರ್ಥ ಆಗಿದೆ ಅಂತೇಳಿ. ಓಕೆ, ಥ್ಯಾಂಕ್ ಯು.